ಪ್ರಕೃತ್ಯಧಿಕರಣ. ಓಂ ಇದು ಸುಧಾದೊಳಗೆ ಬಹಳ ವಿಶಿಷ್ಟವಾದಂತಹ ಅಧಿಕರಣ ಪ್ರಕೃತ್ಯಧಿಕರಣ. ಈ ಪ್ರಕೃತ್ಯಧಿಕರಣದ ಒಳಗೆ ಪರಮಾತ್ಮ ಪ್ರಕೃತಿ ಎಂಬ ಶಬ್ದದಿಂದ ವಾಚ್ಯ ಆಗಿದ್ದಾನೆ. ಪ್ರಕೃತಿ ಎಂದರೆ ನೇಚರ್, ಮೂಲ ಪ್ರಕೃತಿಗೂ ಪ್ರಕೃತಿ ಅಂತಂತಾರೆ. ಈ ಸ್ತ್ರೀಲಿಂಗ, ಈ ಪ್ರಕೃತಿ ಎಂಬ ಶಬ್ದ ಭಗವಂತನನ್ನೇ ಮುಖ್ಯ ವೃತ್ತಿಯಿಂದ ಹೇಳುತ್ತೆ. ಭಗವಂತನನ್ನೇ ಪರಮ ಮುಖ್ಯ ವೃತ್ತಿಯಿಂದ ಹೇಳುತ್ತೆ. ಪ್ರಕೃತಿ ಅಂದರೆ ಮಹಾಲಕ್ಷ್ಮಿಗೂ ಪ್ರಕೃತಿ ಅಂತ. ಪ್ರಕೃತಿ ಅಂದರೆ ಜಡ ಪ್ರಕೃತಿಗೂ ಪ್ರಕೃತಿ. ಪ್ರಕೃತಿ ಅಂದರೆ ಭಗವಂತನ ಇಚ್ಛಾಕ್ಕೂ ಪ್ರಕೃತಿ. ಹೀಗೆ ಅನೇಕರಲ್ಲಿ ಈ ಶಬ್ದ ಪ್ರಯುಕ್ತವಾಗಿದ್ದರಿಂದ ಮುಖ್ಯವಾಗಿ ಯಾರಿಗೆ ಪ್ರಕೃತಿ ಪ್ರಕೃತಿ ಎಂಬ ಶಬ್ದದಿಂದ ಪರಮಾತ್ಮನು ಇದು ಚ ಅಂತಂದು. ಚ ಅಂದರೆ ಏನು? ಪ್ರಕೃತಿ ಚ ಅಂತಂದಾಗ ಅಂದರೆ ಕೇವಲ ಭಗವಂತ ಪುಲ್ಲಿಂಗ ಶಬ್ದಗಳಿಂದ ಮಾತ್ರ ವಾಚ್ಯನಲ್ಲ, ಚ ಮತ್ತು ಪ್ರಕೃತಿ ಮೊದಲಾದ ಸ್ತ್ರೀ ಶಬ್ದದಿಂದಲೂ ವಾಚ್ಯ. ಚಕಾರ ಹೇಳ್ಯಾರಂದ್ರೆ ರಾಮ ಲಕ್ಷ್ಮಣಶ್ಚ ಆಗುತ್ತೆ. ರಾಮ ಒಬ್ಬೇ ಅಲ್ಲ, ಲಕ್ಷ್ಮಣನೂ ಬರ್ತಾನೆ. ಚಕಾರ ಏನು ಹೇಳಿದ್ರು? ಪ್ರಕೃತಿಶ್ಚ ಒಳಗೆ ಕೇವಲ ಈ ಹಿಂದೆ ಹೇಳಿದಂತೆ ಪುಲ್ಲಿಂಗ ಶಬ್ದದಿಂದ ಮಾತ್ರ ವಾಚ್ಯನಲ್ಲ, ಚ ಮತ್ತೆ ಪ್ರಕೃತಿ ಮೊದಲಾದ ವಾಚ್ಯ. ಅದನ್ನು ನಿಲ್ಲಿಸ. ಹಾಗಾದ್ರೆ ಇಲ್ಲಿ ಶಬ್ದ ಸಮನ್ವಯವನ್ನು ಮಾಡುವ ಅಧ್ಯಾಯ ಇದು ಕೊನೆ ಘಟ್ಟ. ಇಲ್ಲಿ ಪ್ರಕೃತಿ ಮೊದಲಾದ ಸ್ತ್ರೀಲಿಂಗ ಶಬ್ದದಿಂದಲೂ ದೇವರ ವಾಚ್ಯ ಅಂತೀವಿ. ಅಂದರೆ ಪ್ರತಿಜ್ಞಾ ಮಾಡಿದ್ವಿ. ಪ್ರತಿಜ್ಞಾ ಏನು? ಸ್ತ್ರೀಲಿಂಗ ಶಬ್ದಗಳಿಂದಲೂ ದೇವರ ವಾಚ್ಯ. ಇದಕ್ಕೆ ವೇದದಲ್ಲಿ ಏನದ ಅಂದ್ರೆ ದೃಷ್ಟಾಂತ ಮತ್ತು ಪ್ರತಿಜ್ಞಾ ಎರಡೂ ಕಂಡ ವೇದಗಳು. ಎಲ್ಲಿ ಹಂತ ಏತಮೇವ ಪುರುಷಂ ಸರ್ವಾಣಿ ನಾಮಾನಿ ಅಭಿವದಂತಿ ಅಂತ ಅನುವ್ಯಾಖ್ಯಾನದೊಳಗೆ ಮುಂದೆ ಇದನ್ನು ವಿಚಾರ ಮಾಡ್ತಾರೆ. ಮೊದಲು ಮೂಲ ಮುದ್ದ ಗೊತ್ತಾಗುತ್ತೆ. ಮುದ್ದ ಕೋರ್ಟ್ನಾಗ ಕೇಸ್ ನಡೆದಾಗ ಮೂಲ ಮುದ್ದ ಗೊತ್ತಾಗ. ಇವಾಗ ವಾದಿ ಯಾರು, ಪ್ರತಿವಾದಿ ಯಾರು, ಸಬ್ಜೆಕ್ಟ್ ಏನು, ಒಂದು ಫಲ, ಸೀಮಿ ಫಲ, ಇದು ಅವಂತ ಅವಂತ ಇಷ್ಟು ಗೊತ್ತಾಗ ಮುಂದೆ ಅದು ಹೆಂಗೆ ಇದು ಹೆಂಗೆ ಒಂದು ಶುರುವಾತ. ಈಗ ಈ ಪ್ರಕೃತಿ ಅಧಿಕರಣ ಅನ್ನೋದದ್ದು ಏನಂದ್ರೆ ಇಷ್ಟು. ಯಾವುದೇ ಸೂತ್ರಕ್ಕೆ ಒಂದು ವೇದ ಸಂಬಂಧ ಇರ್ತದೆ. ವೇದಗಳ ಸಂಬಂಧ ಇಲ್ಲದೇನೆ ಸೂತ್ರ ಹೊಂಡಾಗಿದೆ. ಅದರೊಳಗೆ ಮುಖ್ಯ ಸೂತ್ರ, ಗುಣಸೂತ್ರ. ಒಂದು ಅಧಿಕರಣದಾಗ ಸೂತ್ರ ಒಂದೇ ಇರ್ಬೋದು, ಎರಡು ಇರ್ಬೋದು, ಮೂರು ಇರ್ಬೋದು, 10 ಇರ್ಬೋದು. ಏನು ಈ ಪ್ರಕೃತಿ ಅಧಿಕರಣದ ಒಳಗೆ ಮುಖ್ಯ ಸೂತ್ರ ಯಾವುದು? ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಒಂದು, ಅವಿದ್ಯೋಪದೇಶ ಎರಡು, ಸಾಕ್ಷಾಚ್ಚ ಉಭಯ ಆಮ್ನಾಯಾತ್ 3, ಆತ್ಮಕತೆ ಪರಿಣಾಮಾತ್ 4, ಯೋನಿಷ್ಠೀಯತೆ 5. ಇದು ಪ್ರಕೃತಿ ಅಧಿಕರಣದ ಸೂತ್ರಗಳು. ಈ ಸೂತ್ರವು ಮುಖ್ಯ ಸೂತ್ರ, ಗುಣಸೂತ್ರ. ಮುಖ್ಯ ಸೂತ್ರ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ. ಇದಕ್ಕೆ ಸಪೋರ್ಟೇಬಲ್ ಸೂತ್ರಗಳು ಗುಣಸೂತ್ರ. ಇಷ್ಟು ವಿಷಯ ನೋಡಿದೆ. ಇಲ್ಲಿ ಮೊದಲು ಸೂತ್ರಾರ್ಥ ನೀನು ಹೇಳಿದ್ರು. ಇನ್ನೊಂದು ಉದಾಹರಣೆ. ಈಗ ಪ್ರಕೃತಿಶ್ಚ ದೇವರು ಪ್ರಕೃತಿ ಮೊದಲಾದ ಸ್ತ್ರೀಲಿಂಗ ಶಬ್ದಗಳಿಂದಲೂ ವಾಚ್ಯ. ಈಗ ವೇದದಲ್ಲಿ ಹೆಂಗೆ ಪ್ರತಿಜ್ಞೆ ಆಗಿದೆ? ದೃಷ್ಟಾಂತ ವೇದದಲ್ಲಿ ಪ್ರತಿಜ್ಞೆ ಆಗಿದೆ. ಅಂತ ಏತಮೇವ ಪುರುಷಂ ಸರ್ವಾಣಿ ನಾಮಾನಿ ಅಭಿವದಂತಿ ಪ್ರತಿಜ್ಞೆ ಅಂತ. ಆಶ್ಚರ್ಯ. ಈ ಇದಮೇವ ಪುರುಷಂ, ಈ ಪರಮಪುರುಷನಾದ ನಾರಾಯಣನನ್ನೇ ಸರ್ವಾಣಿ ನಾಮಾನಿ ಅಭಿವದಂತಿ, ಎಲ್ಲ ನಾಮಗಳು ಹೇಳುತ್ತವೆ. ಪ್ರತಿಜ್ಞೆ ಏನು? ಈ ಪರಮಪುರುಷನಾದ ನಾರಾಯಣನನ್ನೇ ಎಲ್ಲ ನಾಮಗಳು ಅಭಿವದಂತಿ, ಅದೇನ ಹೇಳುತ್ತವೆ.
ಇದು ಪ್ರತಿಷ್ಠೆ. ಆದರೆ ಫಾರ್ ಎಕ್ಸಾಂಪಲ್ ಹೆಂಗಂದ್ರೆ ಯಥಾ ನದ್ಯ ಚಂದಮಾನ ಸಮುದ್ರಾಯಣ ಸಮುದ್ರ ವೀಕ್ಷಂತಿ ದೃಷ್ಟಾಂತ. ಯಥಾ ಯಾವ ರೀತಿಯಾಗಿ ಚಂದಮಾನ ನದ್ಯ ಹರಿಯುವ ನದಿಗಳು ಸಮುದ್ರಾಯಣ ಸಮುದ್ರದಿಂದಲೇ ಬಂದದ್ದು, ಸಮುದ್ರದ ನೀರಿನಿಂದೇ ಬಂದದ್ದು. ಮುಂದೆ ಸಮುದ್ರ ಅಭಿವೇಶನ್ ಸಮುದ್ರಕ್ಕೆ ಹೋಗಿ ಸೇರ್ತಾರೆ. ಹಾಗೆ ಎಲ್ಲ ನಾಮಗಳು ಪರಮಾತ್ಮಂದೇ ನಮಗೆ ಬಂದದ್ದು. ಮುಂದೆ ಪರಮಾತ್ಮನಲ್ಲೇ ಹೋಗಿ ಸೇರ್ತಾರೆ. ಸರ್ವದೇವ ನಮಸ್ಕಾರ. ದೇವರೊಬ್ಬ ನಾಮ ಹನುಮಂತ ಅಲ್ಲ, ಅದಕ್ಕೆ 3 ಸೂತ್ರ ಇದೆ ಅಂತ ಹೇಳಿ. ಇದು ಈ ವೇದವಾಕ್ಯದೊಳಗೆ 2 ಭಾಗ. ಒಂದು ಪ್ರತಿಜ್ಞಾವಾಕ್ಯ, ದೃಷ್ಟಾಂತ. ಪ್ರತಿಜ್ಞಾವಾಕ್ಯ ಯಾವುದಪ್ಪ? ಯಥಾ ನದ್ಯ ಹಂತ ಏತಮೇವ ಪುರುಷಂ ಸರ್ವಾಣಿ ನಾಮಾನಿ ವಿದಂತಿ, ಇದು ಪ್ರತಿಜ್ಞಾ. ದೃಷ್ಟಾಂತ ವಾಕ್ಯ ಯಾವುದು? ಯಥಾ ನದ್ಯ ಚಂದಮಾನ ಸಮುದ್ರಾಯಣ ಸಮುದ್ರ ವಿಭೀಷಣ ಏವಮೇವ ಏತಾನಿ ನಾಮ ದೃಷ್ಟಾಂತ. ಇದು ಅನುಪರ್ವಧಾದೇನು? ಇವುಗಳ ಅನುಕೂಲತೆ. ದೃಷ್ಟಾಂತ ಪ್ರತಿಜ್ಞೆ ಮತ್ತು ದೃಷ್ಟಾಂತಗಳ ಅನುಪರ್ವಧಾನ ಅನುಕೂಲತೆ ಇರುವುದರಿಂದ ಪ್ರಕೃತಿ ಮೊದಲಾದ ಸ್ತ್ರೀಲಿಂಗ ಶಬ್ದಗಳು ಪರಮಾತ್ಮನೇ ಅಂತ ಹೇಳ್ತಾರೆ. ಇಷ್ಟು ಸೂತ್ರ ಶ್ರೀಮದಾಚಾರ್ಯರು ಕೇಳಿ. ಇದರ ಮೇಲೆ ಮುಂದೆ ಸಾಕಷ್ಟು ವಿಚಾರ ನಡೀತು. ನಿನ್ನೆ ಆ 4 ಸೂತ್ರಾರ್ಥ ಹೇಳಿ ಮತ್ತೆ ಇವತ್ತು ವೇಳೆ ಅದಕ್ಕೆ ಮುಂದೆ ಹೋಗಬೇಕು. ಹೀಗೆ ಬಂದರೆ ಇನ್ನು 20ನೇ ಅನುವ್ಯಾಖ್ಯಾನದ ಶ್ಲೋಕ. ಸ್ತ್ರೀ ಶಬ್ದಾಶ್ಚ ಸರ್ವೇಪಿ ಬ್ರಹ್ಮವಾಚಕಾಃ. ಸ್ತ್ರೀ ಶಬ್ದಾಃ ಪ್ರಕೃತಿ ಮೊದಲಾದ ಸ್ತ್ರೀ ಶಬ್ದಗಳು. ನಿಷೇಧಾರ್ಥ. ನಿಷೇಧಾರ್ಥ ಅಂದ್ರೆ ನಿಷೇಧ ಮಾಡೋದು. ಅಭಾವ ಇಲ್ಲ, ಅಸತ್, ಅಭಾವ. ಅಭಾವ ಮತ್ತು ಅಸತ್ ಎನ್ನುವ 2 ಅರ್ಥವುಳ್ಳ ನಿಷೇಧ ಮುಖ ವೇದ್ಯತ್ವ ವಿಸ್ವರೂಪತ್ವ ಸುಧಾರಿಗಳಲ್ಲಿ ಅಸತ್ತ ಶೂನ್ಯ ನಿಷೇಧ, ಅಸತ ಶೂನ್ಯ ನಿಷೇಧ ಎಲ್ಲ ಶಬ್ದಗಳೇ ಇಲ್ಲ. ಬ್ರಹ್ಮವಾಚ ಇವು ಕೂಡ ಈ ಶಬ್ದಗಳು ಮತ್ತು ನಿಷೇಧಾರ್ಥ ಇಲ್ಲ ಇಲ್ಲ ಅಲ್ಲ ಇಲ್ಲವಲ್ಲ. ಅಭಾವ, ಅಸತ ಈ ಶಬ್ದಗಳು ಅನ್ಯತ್ರೈವ ಬೇರೆ ಕಡೆಗೇನೆ ಪ್ರಚಲಿತ. ಈ ಶಬ್ದಗಳು ಕೂಡ ಬ್ರಹ್ಮವಾಚಕವಾಗಿವೆ. ಶ್ರೀಮದಾಚಾರ್ಯ ಏನು ಮಾಡ್ತಾರೆ ಅಂದರೆ, ಒಮ್ಮೊಮ್ಮೆ ಈ ಪ್ರಕೃತ್ಯಧಿಕರಣದ ಸಾರವನ್ನು ಮೊದಲ ಸಂಕ್ಷಿಪ್ತವಾಗಿ ಮುಂದೆ ಚರ್ಚೆ ಮಾಡ್ತಾರೆ. ಇದಂತಲ್ಲ, ಯಾವುದೇ PhD ಬರೀಬೇಕಾದ್ರೆ ಮೊದಲ ಅದು ಥೀಸಿಸ್ ಒಂದು ಹಂಗೆ ಇಲ್ಲೇ ಇದು ಏನೇನು ಮುಂದೆ ಚರ್ಚೆ ಆಗುವ ಸಂಕ್ಷಿಪ್ತ ನಿಮಗೆ ಅಂದರೆ ಭಾಷೆಯೊಳಗೆ ಏನದ ಸೂತ್ರ, ಸೂತ್ರಾರ್ಥ, ಅದಕ್ಕೆ ಸಂಬಂಧಪಟ್ಟ ಪ್ರಮಾಣ. ಇದು ಹಂಗಲ್ಲ. ಪ್ರತಿವಾದಿಗಳು ಏನಂತಾರ ಅದು ಹೆಂಗೆ ತಪ್ಪು, ನಮ್ಮದೇ ಹೆಂಗೆ ಸರಿಯೋದು, ನಮ್ಮದೇ ಅದ ಈ ವೇದವ್ಯಾಸ ಸಿದ್ಧಾಂತ ಹೆಂಗೆ ಸರಿಯೋದು, ಇದನ್ನು ಇಲ್ಲಿ ಹೆಚ್ಚು ಇದು ಮಾಡ್ತೀವಿ. ಅದಕ್ಕೆ ನಾವೇನು ಮಾಡಬೇಕು? ಆ ದೃಷ್ಟಿಯಿಂದ ಓದಬೇಕು. ಇದಕ್ಕೆ ಸುಧಾ ಬಿಟ್ಟು ಇದಕ್ಕೆ ಅರ್ಥ ಹೇಳಿಕೆ ಬರಂಗಿಲ್ಲ. ಅನುವ್ಯಾಖ್ಯಾನಕ್ಕೆ ಸುಧಾ ಬೇಕೆ, ಟಿಪ್ಪಣಿ ಬೇಕೆ. ನೀರಾಗಲಿ ಹಾಲಾಗಲಿ ವಾಟ್ಗ ಇಲ್ಲ, ಅದಕ್ಕೆ ಕುಡ್ಲಿಕ್ಕೆ ಬರಂಗಿಲ್ಲ. ವಾಟ್ಗ ಬೇಕೆ, ವಾಟ್ಗ ಬೊಗಸೆ ಒಟ್ಟು ಒಂದು ಏನೋ ಒಂದು ಆಧಾರ ಬೇಕು. ಹಂಗೆ ಕುಡ್ಲಿಕ್ಕೆ ಬರಂಗಿಲ್ಲ. ಅನುವ್ಯಾಖ್ಯಾನ ಇಲ್ಲ ಹಂಗೆ, ಟೀಕಾರ ಇಲ್ಲದ ಸಹಾಯ ಇರಲಾರ್ದೇನೆ ಟಿಪ್ಪಣಿ ಯಾವಕ್ಕೂ ಅರ್ಥ ಮಾಡ್ಲಿಕ್ಕೆ ಬರಂಗಿಲ್ಲ. ಆದ್ದರಿಂದ
ತಕ್ಕ ಮಟ್ಟಿಗೆ ನಾವು ಅನುವ್ಯಾಖ್ಯಾನ ಹೆಚ್ಚು ಹೇಳ್ಕೊತೀವಿ. ಟೀಕಾರಾಜ್ಯ ಎಲ್ಲೆಲ್ಲ ನಮಗೆ ಎಲ್ಲ ಕಡೆ ಬೇಕೇ ವಿಶೇಷ ಚರ್ಚಾ ಸುಧಾದೊಳಗೆ ಇಲ್ಲಿ ಎಷ್ಟು ಬೇಕು ಅಷ್ಟು ತಗೊಂಡು ನಾವು ಹೇಳ್ತಾ ಇದ್ದೀವಿ. ಸುಧಾ ಗ್ರಂಥ ಹೇಳೋ ಹೇಳಕ್ಕೆ ಅದನ್ನೇ ಹೇಳೋದು, ಈ ಅನುವ್ಯಾಖ್ಯಾನ ಅಂತ ಹೇಳೋ ಬೇಡ. ಸ್ವಲ್ಪ ಎಲ್ಲೆಲ್ಲಿ ಹೆಚ್ಚು ಲಿಂಕಿ ಭಾವ ಅದಕ್ಕೆ ವಿರೋಧಿ ಸರ್ವಬಾಹುಲ್ಯ ವಿರೋಧಿ ಸರ್ವಬಾಹುಲ್ಯ ಕಾರಣ ಸ್ತ್ರೀ ನಿಷೇಧಿನ ಪೃಥಕ್ ಸಮನ್ವಯಾರ್ಥಾನಿ ಸ್ಥಾನಾನೇತಾನಿ ಸರ್ವಶಃ. ವಿರೋಧಿ 1ನೇ ಅಧಿಕರಣದೊಳಗೆ ಭಗವಂತನ ಪರಮ ಐಶ್ವರ್ಯಕ್ಕೆ ವಿರೋಧಿಯ ದೇವರ ಪರಮ ಐಶ್ವರ್ಯ ಹಿಂದೆಲ್ಲ ಶಬ್ದ ಸಮನ್ವಯ ಮಾಡುವ ದ್ವಾರ ದೇವರ ಅನಂತ ಕಲ್ಯಾಣಗಳ ಪರಿಪೂರ್ಣ. ಭಗವಂತ ಸರ್ವೋತ್ತಮ ಗುಣಪರಿಪೂರ್ಣ ಅಂತೇಳಿ ಇದಕ್ಕೆ ವಿರೋಧಿಯಾದ ಇವು ಶಬ್ದಗಳು ದುಃಖಿ, ಬದ್ಧ, ಈ ಶಬ್ದಗಳು. ದೇವರು ಅನಂತ ಗುಣ ಪರಿಪೂರ್ಣ ಅಂತ ಓಕೆ ಒಪ್ಕೊಂಡು ಅನಂತ ಗುಣ ಪರಿಪೂರ್ಣ ಶುದ್ಧಿ ಹೆಂಗಾಯ್ತು? ಅನಂತ ಗುಣ ಹೇಳುವ ಶಬ್ದ ಸಮನ್ವಯ ಮಾಡೋದು. ಗುಣ ಹಂಗೆ ಹಾರಾಡಿ ಬರಂಗಿಲ್ಲ, ಶಬ್ದ ಕರೆಂಟ್ ಹಂಗೆ ಬರಂಗಿಲ್ಲ, ವಾಯರ್ ಮುಖಾಂತರ ಹಂಗೆ ಶಬ್ದಗಳ ಮುಖಾಂತರವೇ ದೇವ್ರ ಗುಣ ಬರುತ್ತೆ. ಹಾಗಾದರೆ ಶಬ್ದ ಸಮನ್ವಯ ಮಾಡಿ, ಆ ಶಬ್ದ ಸಮನ್ವಯ ಮಾಡಕ್ಕೆ ಪ್ರತಿಜ್ಞಾನ ಮಾಡಿದರೆ ಎಲ್ಲ ಶಬ್ದ ಸಮನ್ವಯ ಮಾಡ್ತೀವಿ. ಎಲ್ಲ ಶಬ್ದ ಸಮನ್ವಯ ಮಾಡುವ ಉದ್ದೇಶ ಏನದ? ಎಲ್ಲ ಶಬ್ದಗಳಿಂದ ಬರುವ ಗುಣ ದೇವರಲ್ಲ ಅದ. ನೀವು ಇಷ್ಟೋದು ವಾಯರ್ ಯಾಕೆ ಹೇಳ್ತೀರಿ ಕಂಬದಿಂದ? ಕರೆಂಟ್ ಬಂದ ಸಲುವಾಗಿ. ಹಂಗೆ ವಾಯರ್ ಒಣಕ್ಕೆ ವಾಯರ್ ಆಗಿದೆ. ಹಂಗೆ ಎಲ್ಲ ಸಮನ್ವಯ ದೇವರಿಗೆ ಸಮನ್ವಯ ಸಂಬಂಧ. ಕಂಬದಿಂದ ನಿಮ್ಮ ಮನೆ ತನಕ ಒಂದು ಅರ್ಧ ಕಿಲೋಮೀಟರ್ ಅರ್ಧಂಕ ಹಿಡ್ಕೊಂಡು ನೀವು ವಾಯರ್ ಹಿಡಿತೀರಿ, ಹೇಳೋದು ಸಮನ್ವಯ ಮಾಡ್ತೀವಿ. ಸಮನ್ವಯ ಮನೆಯಾಗ ನಿಮ್ಮ ಮನೆ ಕೋಲ್ಯಾಗ ಸಂಬಂಧ ಮಾಡಿಸ್ತೀವಿ. ಉದ್ದೇಶ ಏನಪ್ಪ? ಕರೆಂಟ್ ಸಲುವಾಗಿ. ಹಾಗೆ ಎಲ್ಲ ಸಮನ್ವಯ ಮಾಡುವ ಉದ್ದೇಶ ಏನು? ಆಯಾ ಶಬ್ದಗಳಿಂದ ಹೊರಡುವ ಗುಣ ದೇವರಲ್ಲೇ ದೇವ ಉದ್ದೇಶ. ಆನಂದಮಯ ಅಂತ ಶಬ್ದ ಹೇಳಿದ್ರು. ಆನಂದಮಯ ಶಬ್ದ ದೇವ್ರಿಗೆ ಫಿಟ್ ಆಗ್ತದೆ. ಫಿಟ್ ಯಾಕೆ ಆಗ್ತದೆ? ಆನಂದ ಪೂರ್ಣ ಆಗ್ತದೆ. ಆಕಾಶ ಎಂಬ ಶಬ್ದ ಸಮನ್ವಯ. ಆ ಸಮಂತಾತ್ ಕಾಶದೇತಿ ಎಲ್ಲ ಕಡೆಗೆ ದೇವರು ಪ್ರಾಣ ಎಂಬ ಶಬ್ದ ಸಮನ್ವಯ. ಪ್ರಕೃಷ್ಟವಾಗಿ ಚೇಷ್ಟೆ ಇರಬಾರ್ದು. ಪ್ರದ ಪ್ರಕೃಷ್ಟ ಚೆನ್ನಾಗಿ ಚೇಷ್ಟ ಅದು ಪ್ರಾಣ. ಹಿಂಗನೇ ಅತೃತ್ವ ತಿನ್ನುವಿಕೆ, ಸಂಹಾರ ಮಾಡುವಿಕೆ. ಈ ಎಂಬ ಶಬ್ದವನ್ನು ಮಾಡಿ ಉದ್ದೇಶ ಸಂಹಾರಕ್ಕೆ. ಹಿಂಗೆಲ್ಲ ಹಿಂದೆ ಹೇಳ್ಕೊಂಡು ಬಂದ. ಇವೆಲ್ಲ ಭಗವಂತನ ಸಾರ್ವಭೌಮತ್ವ, ಪರಮ ಐಶ್ವರ್ಯ. ಇವುಗಳಿಗೆ ವಿರುದ್ಧವಾದಂಥ ಕೆಲವು ಶಬ್ದಗಳವ. ಇವೆಲ್ಲ ಶಬ್ದವನ್ನು ಮಾಡ್ತೀರ. ದುಃಖಿ ಶಬ್ದ, ಬದ್ಧ, ನೀಚ, ಶೂನ್ಯ, ಅಸತ್, ಇಲ್ಲ, ಅಭಾವ, ಇವೆಲ್ಲ ಶಬ್ದವಾದ. ಈ ಶಬ್ದವನ್ನು ಮಾಡ್ತೇನೆ ಮಾಡಿದೆ ಅಂದ್ರೆ ಪರಮಾತ್ಮನ ಐಶ್ವರ್ಯಕ್ಕೆ ವಿರೋಧ ಬಂತು. ಸರ್ವಶಬ್ದ ವಾಚ್ಯತ್ವ ಮಹಾ ಮಂಗಲ ಗುಣವುಳ್ಳವಂತೀರಿ, ದುಃಖಿ ಆದ ಮತ್ತೆ ನೀವೇ ಆಗ ಹೇಳಿ. ಶಬ್ದ ಸಮನ್ವಯ ಮಾಡುವ ಉದ್ದೇಶ ಏನು? ಆಯಾ ಶಬ್ದದಿಂದ ಹೊರಡುವ ಅರ್ಥದಲ್ಲಿ ಅದ. ಸರಿ, ದುಃಖಿ ಶಬ್ದ ಸಮನ್ವಯ ಮಾಡಿ ಏನಾಯ್ತು? ದುಃಖ ಉಳ್ಳವಾದ ಬದ್ಧ ಈ ಶಬ್ದ ಸಮನ್ವಯ ಮಾಡ್ತಾರೆ. ಮಾಡ್ತೀವಿ.
ಮಾಡಿದ ದೇವ್ರೇನಾದ ಬದ್ಧ. ನೀಚ ಸಮನೆ ಮಾಡ್ತಾರೆ ಮಾಡಿ ದೇವ್ರೇನಾದ ಮತ್ತು ಇದು ಪರಮ ಈಶ್ವರಕ್ಕೆ ವಿರೋಧಿ ಆಯ್ತು ಇದು ಸರ್ವ. ಆದ ಕಾರಣ ಈ ಎಲ್ಲ ಪರಮೈಶ್ವರ್ಯಕ್ಕೆ ವಿರುದ್ಧವಾದಂತಹ ದುಃಖಿ ಮೊದಲಾದ ಶಬ್ದಗಳು ಇವು ವಿರೋಧಿ. ನೋಡಿ ಆಚಾರ್ಯರು ವಿರೋಧಿ ಶಬ್ದಕ್ಕಿಷ್ಟು ಅರ್ಥ. ಈಗ ಹೇಳಿದೆ ದೇವರ ಪರಮ ಐಶ್ವರ್ಯಕ್ಕೆ ವಿರೋಧಿಗಳಾದ ಶಬ್ದಗಳು ಸರ್ವ ಜ್ಯೋತಿರುಪಕ್ರಮಾಧಿಕರಣದಲ್ಲಿ ಹೇಳಲ್ಪಟ್ಟತಕ್ಕಂಥ ಮುಂದೆ ಹೇಳಲ್ಪಡುವ ಎಲ್ಲ ಶಬ್ದಗಳು ಸರ್ವ ಎಂದೆ ಎಲ್ಲ ಶಬ್ದಗಳು ಯಾವ್ಯಾವು? ಅವರ ಅಂದ್ರೆ ನೀಚ ನೀಚ ಅಂತ ಶಬ್ದ ದೇವ್ರು ಹೇಳ್ತಿದೆ. ಆಮೇಲೆ ಪಂಚಜನ ನೋಡಿ ಸರ್ವ ಬಾಹುಲ್ಯ ಬಾಹುಲ್ ಸಂಖ್ಯಾವಾಚಿ. ಪಂಚ ದಶ ಶತ ಈ ಶಬ್ದ ದೇವ್ರಿಗೆ ಹೇಳ್ತೇನೆ. ಹೇಳಿದ್ರೆ ನಾವು ಒಬ್ಬೇ ಇರೋದು ಒಬ್ಬೇ ಇದ್ದಾನ. ನೀವು ಇರೋ ಒಬ್ರು ಕೂತೀರಿ. ಏನು ನೀವು 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 ಭಾಳ ಇದ್ದೀರಪ್ಪ ಬನ್ನಿ. ಭಾಳ ಕುಲಕರ್ಣಿಗಳೇ ಬನ್ನಿ ಅಂದರೆ ಅದೇ ಅಚಾನಕ್ ಕುಲಕರ್ಣಿ ಒಬ್ಬೇ ಕೂತೀನಿ ಮಾಡ್ಕೊಂಡು ಬರ್ರಿ ಬಂದ ಏನಾಯ್ತು? ಬಾಹುಲ್ಯ. ಆಮೇಲೆ ಪಂಚಜನ ಎಂಬುವಂಥ ಶಬ್ದ. ಆಮೇಲೆ ಕಾರಣ ಸ್ತ್ರೀ ನಿಷೇಧಿನ. ಆಮೇಲೆ ಕಾರಣ ಅಂದ್ರೆ ನೀನು ಹೇಳಿದ ಆಕಾಶದಿಂದ ವಾಯು ಹೊರತು. ವಾಯು ಕಾರಣ ಯಾರಾದ್ರು? ಆಕಾಶ. ಆ ಆಕಾಶಕ್ಕೆ ಪರಮಾತ್ಮ ಕಾರಣ ಆಗಿದೆ. ಓಕೆ ಒಪ್ಕೋತೀವಿ. ಮುಂದಿನ ಏನು ಇದು ಅಲ್ಲ ಪರಮಾತ್ಮದಿಂದ ಆಕಾಶ, ಆಕಾಶದಿಂದ ವಾಯು, ಅಗ್ನಿ. ಈ ಮುಂದಿನ ಎಲ್ಲದಕ್ಕೂ ಕಾರಣಗಳಾದ ಆಕಾಶ ಶಬ್ದಗಳು ಸಮನ್ವಯ ಮಾಡ್ತೀವಿ ನಾವು. ಮಾಡಿದ್ರಿ ಅಂದ್ರೆ ಏನಾಗ್ತದೆ? ಆತ್ಮನಿಂದ ಆಕಾಶ ಹುಟ್ಟಿದ. ಆಕಾಶ ಶಬ್ದನೂ ದೇವರೇ ಅಲ್ಲ, ಆಕಾಶದಿಂದ ಪರಮಾತ್ಮ ಹುಟ್ಟಿದ ಅಂತ. ವಾಯು ಶಬ್ದ ಪರಮಾತ್ಮನ ಸಮನ್ವಯ ಮಾಡಿದ್ರೆ ಅಂದ್ರೆ ಆಕಾಶ ಅಂದ್ರೆ ಪರಮಾತ್ಮ, ವಾಯು ಅಂದ್ರೆ ಪರಮಾತ್ಮ. ವಾಯು ಕಾರಣ ಯಾವುದು? ಆಕಾಶ. ಆಮೇಲೆ ಕಾರಣನಾದ ಆಕಾಶನಾಮಕ ಪರಮಾತ್ಮನಿಂದ ಕಾರ್ಯ ಆಕಾಶ ವಾಯು ಹುಟ್ಟಿತು. ಇದು ಯಾಕೋ ಸರಿಯಾಗಿಲ್ಲ. ಅದಕ್ಕೆ ಕಾರಣ ನೋಡಿ, ವಿರೋಧಿ ಸರ್ವ ಬಾಹುಲ್ಯ ಕಾರಣ ಸ್ತ್ರೀ ಪ್ರಕೃತಿ. ಪ್ರಕೃತಿ ಪ್ರಕೃತಿ ಮಾನ ಸ್ತ್ರೀಲಿಂಗ ಶಬ್ದಗಳು. ನಿಷೇಧಿನ ಅಭಾವ ಇಲ್ಲ, ಅಭಾವ ಪೃಥಕ್ ಸಮನ್ವಯಾರ್ಥಾನಿ. ಇವೆಲ್ಲ ಪ್ರತ್ಯೇಕ ಸಮನ್ವಯಗಳನ್ನು ಮಾಡಿದ್ದಾರೆ. ಸ್ಥಾನಾನೇತಾನಿ ಸರ್ವಶಃ. ನೋಡಿ, ಏತಾನಿ ಅಂದ್ರೆ ಎಲ್ಲಗಳು ನಿಷೇಧವಾಕ್ಯ ಶಬ್ದಗಳು. ಶೂನ್ಯ ಸತ್ ವಿರೋಧಿ ಚ ಸರ್ವಂಚ ಬಾಹುಲ್ಯಂಚ ಕಾರಣಂಚ ಸ್ತ್ರೀಚ ನಿಷೇಧಶ್ಚ. ವಿರೋಧಿ ಸರ್ವ ಬಾಹುಲ್ಯ ಕಾರಣ ಸ್ತ್ರೀ ನಿಷೇಧ ಅಂತ ಒಂದು ಸಮಾಸ. ವಿರೋಧ್ಯಾದಯ ನಿಷೇಧಾಂತಾಃ ಎಂದೆ ಅರ್ಥಾಃ ಯೇಷಾಂ ಶಬ್ದಾನಾಂ ವಿರೋಧಿ ಆದಿಯಾದ ನಿಷೇಧವೇ ಅಂತವಾದ. ಏತಾನಿ ಇವೆಲ್ಲವೂ ಈ ಪಾದದಲ್ಲಿ ಸರ್ವಶಃ ಸ್ಥಾನ. ಎಲ್ಲ ಅಧಿಕರಣಗಳು ಸರ್ವಶಃ ಸ್ಥಾನ ಪ್ರತ್ಯೇಕವಾಗಿ ಸಮನ್ವಯ ಮಾಡಿದ್ದಾರೆ.
ಈಗ ಈ ಒಟ್ಟಾರೆ ಈ ಕೊನೆಯ ಪಾದದೊಳಗೆ ವಿರೋಧಿ, ಸರ್ವ, ಬಾಹುಲ್ಯ, ಕಾರಣ, ಸ್ತ್ರೀ, ನಿಷೇಧಿನ ನಿಷೇಧವಾದ ಭಗವಂತನ ಪರಮೇಶ್ವರಕ್ಕೆ ವಿರುದ್ಧವಾದ ಎಂದೆ ಯಾವ್ಯಾವ ಶಬ್ದಗಳು ದುಃಖಿ, ಬದ್ಧ ಇವೆಲ್ಲ ವಿರೋಧ ಅದಲ್ಲ. ಸರ್ವ ಸರ್ವ ಶಬ್ದಗಳು ಎಂದೆ ಅಂದ್ರೆ ಅವರಾದಿ ಶಬ್ದಗಳು. ಬಾಹುಲ್ಯ ಅಂದ್ರೆ ಪಂಚಜನ ಶಬ್ದ. ಕಾರಣ ಅಂತಂದ್ರೆ ಆಕಾಶಾತ್ ವಾಯು ಎಂಬ ಅವಾಂತರ ಕಾರಣ. ಸ್ತ್ರೀ ಅಂದರೆ ಪ್ರಕೃತಿ ಶಬ್ದ. ನಿಷೇಧಿನ ಅಂದ್ರೆ ಅಭಾವ, ಅಸತ್ಯ. ಎಲ್ಲವೂ ಪ್ರತ್ಯೇಕವಾಗಿ ಸಮನ್ವಯಾರ್ಥಾನಿ ಸ್ಥಾನಾನಿ ಇದ್ದಾನಿ ಸರ್ವಶಃ. ಈ ಅಧಿಕರಣದೊಳಗೆ ಪ್ರತ್ಯೇಕವಾಗಿ ಸ್ಥಾನಗಳು ಎಲ್ಲ ಶಬ್ದಗಳಿಗೆ ಈ ಅಧಿಕರಣಗಳು ಪ್ರತ್ಯೇಕವಾಗಿ ಹೇಳಲ್ಪಟ್ಟಿವೆ. ಹಾಗಾದ್ರೆ ಇದಕ್ಕೆ ಸರ್ವಮಾನೇ ವಿರೋಧಶ್ಚ ಅಂದ್ರೆ ಉತ್ಪತ್ತೇರಸ್ಯ ಪರಸ್ಪರ ವಿರೋಧಶ್ಚ ವಿರೋಧ ಕಾರ್ಯತತ್ವತೋ ಲಿಂಗತ್ವಂ ನಿಷೇಧಶ್ಚ ಪೂರ್ವಪಕ್ಷೇಷು ಯುಕ್ತಯಃ. ಇಷ್ಟು ಪೂರ್ವಪಕ್ಷದ ಯುಕ್ತಿಗಳು. ಇವು ದೇವರಿಗೆ ಸರ್ವ ಗುಣಗಳನ್ನು ನೀವು ಹೇಳಿಬಿಟ್ರೆ ಸರ್ವಮಾನೈ ವಿರೋಧಶ್ಚ ಒಂದು ಅನುಮಾನಿಕ ಅಧಿಕರಣದ ಒಳಗೆ ಸರ್ವಮಾನೈ ಎಲ್ಲ ಪ್ರಮಾಣಗಳಿಂದ ವಿರೋಧವು ಬರುತ್ತದೆ. ದೇವರಿಗೆ ಸರ್ವ ಗುಣಗಳನ್ನು ಹೇಳಿದ್ದಾರೆ, ಸರ್ವಶಬ್ದ ಸಮನ್ವಯ ಮಾಡ್ಕೊಳ್ತಾರೆ. ತುಚ್ಚಿ, ಬದ್ಧ ಇತ್ಯಾದಿಗಳು ಬರ್ತಾವೆ. ಅಂದಮೇಲೆ ಏನಾಯ್ತು? ಪ್ರಮಾಣ ವಿರೋಧ ಬಂತಲ್ಲ. ದೋಷಾತ್ಯ ಸೃಷ್ಟಿ ನಿಯಮ ಗೋ ಸಂಪರ್ಕ. ಹಾಗಾದ್ರೆ ಏನಾಯಿತು? ಸರ್ವಮಾನ ವಿರೋಧ. ವ್ಯುತ್ಪತ್ತೇ ಅಸ್ಯ ಶಕ್ಯತಾ ಅಂತ. ಅಂದ್ರೆ ವ್ಯುತ್ಪತ್ತೇ ಅಸ್ಯ ಶಕ್ಯತೆ. ಪರಮಾತ್ಮನಿಗೆ ವ್ಯುತ್ಪತ್ತಿಯನ್ನೇ ಇವು ಮಾಡಿ ಬರಂಗಿಲ್ಲ. ಪರಮಾತ್ಮನ ಪರವಾಗಿ ಮಾಡ್ಬೋದು ಹೊಂಟ್ರೆ ವ್ಯುತ್ಪತ್ತಿ ಹೆಂಗೆ ಮಾಡೋದು? ಸಹ ಬದ್ಧ, ಸಹ ದುಃಖಿ, ಸಹ ಬದ್ಧೈತಿ, ಸಹ ದುಃಖೈತಿ ಅಂದರೆ ಕರ್ತೃ ವ್ಯುತ್ಪತ್ತಿ. ಅಂಥೇಳಿ ಇಲ್ಲಿ ಪರಸ್ಪರ ವಿರೋಧಶ್ಚ ವಿರೋಧ ಕಾರ್ಯತತ್ವ. ಪರಸ್ಪರ ವಿರೋಧ ಬರ್ತದೆ. ಹೆಂಗೆ ಹೇಳಿದೆ? ಆತ್ಮನಿಂದ ಆಕಾಶ, ಆಕಾಶದಿಂದ ವಾಯು ಬಿಡ್ತದೆ. ಅದೇ ಆಗಾಳೆ ಆತ್ಮನ ಆಕಾಶ ಬಿಡಿದ್ರೆ ಆಕಾಶ ಅವನ ಆತ್ಮ, ವಾಯು ಯಾರು? ಅವನ. ಒಂದು ಕಡೆಗೆ ಕಾರ್ಯ ಅಂತೀನಿ, ಒಂದು ಕಡೆ ಕಾರಣ. ಕಾರಣ ಆದ ಪರಮಾತ್ಮ ಕಾರ್ಯ ಹೆಂಗಾಗ್ತಾನ? ವಿರೋಧ. ಸ್ತ್ರೀಲಿಂಗತ್ವ ಅದೇ ಹೇಳಿದೆ. ಪರಮಾತ್ಮ ಪುರುಷ, ಪ್ರಕೃತಿ ಇದೆ ಸ್ತ್ರೀಲಿಂಗ. ಹೆಂಗೆ ಕೊಡ್ತದೆ? ನಿಷೇಧ ದೇವರು ಭಾವರೂಪ, ಅಭಾವ ಅಂತ ಹೆಂಗಂತಿದೆ. ಇವೆಲ್ಲ ಪೂರ್ವ ಪಕ್ಷೇಶು ಯುಕ್ತಿ. ಪೂರ್ವ ಪಕ್ಷದಲ್ಲಿ ಯುಕ್ತಿಗಳು. ಇದನ್ನು ಖಂಡನ ಮಾಡಲಿಕ್ಕೆ ದೋಷಾತ್ಯ ಸ್ಪೃಷ್ಟಿ ನಿಯಮ ಅಂದ್ರೆ ದೋಷಾತ್ಯ ಸ್ಪೃಷ್ಟಿ ನಿಯಮ ಶಬ್ದಾರ್ಥಾನೇಕತಾ ತಥಾ ರೂಪತ್ವಮೀಶಸ್ಯ ವ್ಯಕ್ತಿವಿಶೇಷತಾ ಉತ್ಪಾದನಂ ಸ್ವದೇಹಾಶ್ಚ ದುರ್ಜನ ವ್ಯಕ್ತಿ
ಇತ್ಯಾದಿಯುಕ್ತಯಃ ಸಾಕ್ಷಾತ್ ಸಿದ್ಧಾಂತ ಸ್ಥಾಪಿಕಾರ್ಯ ಸಿದ್ಧಾಂತ ಸ್ಥಾಪಿಕಾರಿಹ. ನೋಡಿ ಚಂದವಾಗಿ ಅನುಭವ ಮಾಡಿ. ಇದು ವಿಶೇಷಿತನ ವಿಶೇಷತನ ವ್ಯಕ್ತ ವ್ಯಕ್ತಿ ವಿಶೇಷಿತ ಆಗಬೇಕು ವಿಶೇಷತ ವಿಶೇಷಿತ ಶೀಲ ದೋಷಾತ್ಯ ಸ್ಪಷ್ಟ ನಿಯಮ ಶಬ್ದಾತ್ಮಕ ಗೋರೂಪ ವಿಶೇಷಿತ ವಿಶೇಷಿತಾನೆ. ಇನ್ನು ದೋಷಾತ್ಯ ಸ್ಪೃಷ್ಟಿ ನಿಯಮ ಇದು ಉತ್ತರ ಬಂತು. ನೀವೇನು ಹೇಳಿದ್ರಪ್ಪ? ಸ್ತ್ರೀಲಿಂಗ ಶಬ್ದಗಳು ಕೂಡುವುದಿಲ್ಲ, ಕೂಡಂಗಿಲ್ಲ ಅಂತ ಹೇಳಿ. ಅದಕ್ಕಿಂತ ಮೊದಲು ಏನು ಹೇಳಿದ್ರಿ? ದೇವರು ಪರಮ ಐಶ್ವರ್ಯ ಉಳ್ಳವನಿಗೆ ದುಃಖಿ ಬದ್ಧ ನೀಚ ಈ ಶಬ್ದ ಸಮನ್ವಯ ಮಾಡಿದರೆ ದೋಷ ಬರ್ತವೆ. ಅದನ್ನ ದೋಷಾತ್ಯ ಸ್ಪೃಷ್ಟಿ ನಿಯಮ ಉತ್ತರ ಕೊಟ್ಟರು. ಉತ್ತರ ಹೇಗೆ ಕೊಟ್ಟರು? ಪರಮಾತ್ಮನಿಗೆ ದೋಷಗಳ ಸ್ಪರ್ಶ ಇಲ್ಲ. ಯಾಕಿಲ್ಲ? ದೋಷ ಇಲ್ಲ. ಪರಮಾತ್ಮ ದೋಷವುಳ್ಳವನು ಅಲ್ಲ ಅಂತ ಹೇಳ ವೇದದಿಂದ ನಿರ್ಣಯ. ಸುಪ್ರೀಂ ಕೋರ್ಟ್ನಾಗ ದೇವರು ದೋಷ ದೂರ ಅಂತ ಸರಿ, ದೋಷ ದೂರ ಅಂತ ನಿಮ್ಗೆ ಇರ್ತದ್ರೆ ಮತ್ತು ಈ ಬದ್ಧ ನೀಚ ಸಮನ್ವಯ ಮಾಡ್ತಾರೆ. ಮಾಡಬೇಡ ಬಿಡ್ರಿ, ನಿಮ್ಗೆ ಎರಡೂ ಬೇಕಾಗಿದೆ. ಒಂದು ನಿರ್ದುಷ್ಟ ಆಗಬೇಕು, ದುಃಖಿ ಬದ್ಧ ಎಂಬ ಶಬ್ದವೂ ಅವನು ಹೇಳ್ದಂತ ಇದಂಗ್ರಿ. ಇದು ಯಾವ್ದಾರ ಒಂದು ತಗೊಳ್ಳಿ, ಬಂಗಾರ ಬೇಕೋ ಅವ್ರು ಹಾಕ್ಬೇಕು. 1 ಕೋಟಿ ರೂಪಾಯಿ ಬಂಗಾರ ಮನೆಗೆ ಹೋಗ್ಕೊಡು, ಏನೋ ಬರೀ ಡೆಡ್ ಮನಿ ಆಗ್ತದೆ. ಒಕ್ಕ ಬಂಗಾರ ಎರಡು ಕೊಡಂಗೆ ಅದರ ಒಂದು ಏನು ಬೇಕು ಹೇಳಿ. ಹಾಗೆ ದೇವರಿಗೆ ಪರಮೈಶ್ವರ್ಯ ಮಹಾನುಭಾವ ಬೇಕಾಗಿತ್ತು. ಈ ಶಬ್ದ ಬಿಟ್ಬಿಡ್ತೀವಂದ್ರೆ ಏನಂತ ಸರ್ವಶಬ್ದ ವಾಚ್ಯಂ ಪರಮಾತ್ಮ ಅಂತ ಹೇಳಿ. ಹಿಂದಕ್ಕೆ ಇಂಗ್ಲೀಷ್ ಉರ್ದು ಇವೆಲ್ಲ ಯವನರ ಶಬ್ದಗಳು. ನಮ್ಮದೇ ಯಾವನೀ ಭಾಷಾ, ಯಮನರು ಮ್ಲೇಚ್ಛ ಭಾಷಾ ಅದನ್ನು ನಾವು ಅನಬಾರ್ದು. ಮಡಿ ಒಳಗಡೆ ಅನಬಾರ್ದು, ಹೊರಗಿನ ವ್ಯವಹಾರ ನಡೀತದೆ ಅಂತ ಒಂದು ಸಂಪ್ರದಾಯದ ನಿಯಮ. ಇವರಿಗೆಲ್ಲ ಭಾಷಾ ಬರ್ತಾವ ಅಂತ ಅದೊಂದು ಬೇರೆ. ಇವರಿಗೆ ಎಲ್ಲ ಇಂಗ್ಲೀಷ್, ಉರ್ದು, ಹಿಂದಿ, ಕನ್ನಡ ಎಲ್ಲ ಬರ್ತಾವ. ಮೌನಭಾವ ಬಹುಭಾಷಾ ಪ್ರವೀಣ. ಹಾಗಾದ್ರೆ ಭಾಷೆ ಮಾತಾಡ ಎಲ್ಲ ಭಾಷಾ ಬರ್ತಾವಂಥದ್ದು ಎಲ್ಲ ಭಾಷಾ ಮಾತಾಡಿದ್ರೆ ಮೇಲಿಗೆ ಆಗ್ತದೆ. ನೀವು ಯಾವ್ದಾರ ಒಂದು ಮಾಡಿ ಮಡಿಯದೇ ಶುದ್ಧರ ಕೂಡಿರುವಂಥ ಎಲ್ಲ ಭಾಷಾ ಬರ್ತಾವ ಅಂತ ಹೇಳಿದ್ರೆ ಮಡಿ ಹೋಗಿ ಮಡಿ ಬಿಟ್ಟರೆ ಮಡಿಲೇ ಇಲ್ಲ ಅವರು ಮಗಿಲ್ಲ ಅಂತ ಯಾವ್ದಾರ ಒಂದು ಎರಡು ಕೊಡಂಗಿಲ್ಲ. ಹೆಂಗೆ ಮಾಡೋದು? ದುಃಖಿ ಬದ್ಧ ಯಾರ ದೋಷಾತ್ಯ ಸ್ಪೃಷ್ಟಿ ನಿಯಮ. ಆದ್ರೆ ಹೇಳಿದ್ರು ಒಂದು ಇನ್ನೊಂದು ಹೇಳ್ಯಾರ, ಇನ್ನೊಂದು ಹೇಳ್ಯಾರ. ದುಃಖಿ ಬದ್ಧ ಇತ್ಯಾದಿ ಶಬ್ದಗಳು ಒಬ್ಬ ವ್ಯಕ್ತಿಯಲ್ಲಿ ಆಡಬೇಕಾದ ಕಾರಣ ನೀವು ಆರಾಮಾಗಿ ಫಸ್ಟ್ ಆನಂದವಾಗಿ ವಾಕ್ಯ ಮಾಡ್ಕೊತೀವಿ. ಏನಪ್ಪ ದುಃಖಿಗಳಿರೋ ಕೊಡ್ತಾರೆ, ನಮಗೇನು ದುಃಖ ಅದ್ರಿ ಆಚಾರ ದುಃಖ. ಬದ್ಧ ಆರಾಮಾಗಿ ಗಾರ್ಡನ್ದೊಳಗೆ ಪಕ್ಷಿ ಅಂತ ಹಾರಾಡ್ತಾ ಇದೆ. ಏನಪ್ಪ ಬದ್ಧರೇ ಬಂಧಿತರಾದವನೇನು ಶುರು ಬರ್ತದೆ. ಯಾಕೆ ಹೇಳಿದೆ? ಬದ್ಧ ಅಂದ್ರೆ ಬಂಧನ ಇರಬೇಕಲ್ಲ. ದುಃಖಿ ಅಂದ್ರೆ ದುಃಖಿಲ್ಲ ಬದ್ಧಿಲ್ಲ
ನೀವು ಫಸ್ಟ್ ಕ್ಲಾಸ್ ಫಸ್ಟ್ ಇಡೀ ಸಂಪೂರ್ಣ ಜೀವನದೊಳಗೆ ಎಲ್ಲ ಮಾರ್ಕ್ಸ್ ಫಸ್ಟ್ ಕ್ಲಾಸ್ ಫಸ್ಟ್ ಬಂದು ಗೋಲ್ಡ್ ಮೆಡಲ್ ತೊಗೊಂಡಿದ್ರಿ. ಏನಪ್ಪ ಫೇಲ್ ಆದವ್ರೆ ದಡ್ಡ ನೋಡು, ಏನಪ್ಪ ಏನಪ್ಪ ನಪಾಸಪ್ಪ ದಡ್ಡ ನೋಡು. ನಪಾಸ್ ಅದಾವ ಬನ್ರಿ ಹೋಗ್ತು. ಯಾರಿಲ್ಲ ಅವರಿಗೆ ನಮಗೆ ಸಿಟ್ಟು ಬರ್ತದೆ. ಹಂಗೆ ದೇವರಿಗೆ ದುಃಖ ಇಲ್ಲ. ದುಃಖಿ ಎಂಬ ಶಬ್ದ ಸಂಬಂಧ ಮಾಡಿದರೆ ದುಃಖಿ ಬಿಡೋಲ್ಲ, ಮಾಡಿಲ್ಲ ಸಶಬ್ದವನ್ನೇ ಹೌದು. ಹೆಂಗೆ ಮಾಡಬೇಕು? ಯಾವುದು ದುಃಖಿ ಎಂಬ ಶಬ್ದದ ಪ್ರವೃತ್ತಿ ಅಂದರೆ ಅವರಲ್ಲಿ ಪ್ರಯೋಗ ಆಗಬೇಕಾದರೆ ಎರಡು ಕಾಲ. ಒಂದು ದುಃಖ ಉಳುವನಾಗಿ, ಒಂದು ದುಃಖ ಸ್ವಾಮಿಯಾಗಿ. ಯಾವ್ದಕ್ಕೆ ಆ ವಸ್ತು ಇರಬೇಕಂತ ಏನಿಲ್ಲ. ನಿಮ್ಮೊಳಗೆ ಒಂದು ನೀವು ಕೋಟ್ಯಾಧೀಶರು, ಇವರು ಕೋಟಿ ಹಣ ಉಳ್ಳವರಂತ ಕೈಯಾಗಿ ಕೊಟ್ಟರೆ ಇದೇನಿಲ್ಲ. ಕೈ ಒಳಗೆ ಕೋಟಿ ರೂಪಾಯಿ ಇಟ್ಕೊಂಡವನು ಕೋಟಿ ಅಂತ ಹೇಳ್ಬೋದು. ಕೋಟೀಶ್ವರ, ಕೋಟ್ಯಾಧಿಪತಿ. ಅದು ಅವನ ಹೆಸರು ಬ್ಯಾಂಕ್ನಾಗ ಅದ, ಸ್ವಾಮಿ ಆಗ್ಯಾನ. ಆ ಹಣಕ್ಕೆ ಸ್ವಾಮಿ ಆದವನಿಗೂ ಕೋಟ್ಯಾಧಿಪತಿ ಅಂತ. ಕೈಯಾಗ ಇಟ್ಕೊಂಡೋದ್ರೆ ಕೊಟ್ಟಿದ್ದ, ಕೈಯಾಗಿ ಇಟ್ಕೊಂಡವನು ಕೋಟ್ಯಾಧಿಪತಿ, ಕೋಟಿ. ಅದು ದುಃಖ ಸ್ವಾಮಿ ಆದವನಿಗೂ ದುಃಖಿ ಕೆ ಅಂತಾರೆ. ದುಃಖ ಹೊಂದಿದವರು ದುಃಖ ಅಂತಾರೆ. ದುಃಖ ಇದ್ದವೂ ದುಃಖ. ಜೈಲ್ನಾಗಿದ್ದ ಮನೆ ಹೇಳಿದ ಯಾವ ಜೈಲ್ನಾಗಿದ್ದ. ಜೈಲಾಗಿದ್ದಾರೆ ಎಂಬ ಶಬ್ದ ಇಬ್ಬರಿಗೂ ಅದು, ಜೈಲರಿಗೂ ಅದು ಕೈದಿಗೂ ಅದು. ಅವನ ಕೈದಿಗೆ ಶಿಕ್ಷಾ ಆಗಿ ಅವನ ಜೈಲ ಅವನು ನೋಡ್ಕೊಳ್ಳಿಕ್ಕೆ ಬಂದಿದ್ದ. ಜೈಲ ಸ್ವಾಮಿತ್ವ ಜೈಲಿ ಇಬ್ಬರಿಗೂ. ಹಂಗೆ ಭಗವಂತ ದುಃಖಗಳ ಸ್ವಾಮಿಯಾಗಿ ನಾವು ನಿಮಗೆ ದುಃಖವನ್ನು ಇವ್ರಿಗೆ ಇಷ್ಟಪಡಬೇಕು ಇಷ್ಟಪಡಬೇಕು ಅದೇ ದುಃಖ ಬದ್ಧ. ಎಲ್ಲರಿಗೂ ಬಂಧನಕ್ಕೆ ಪರಮಾತ್ಮ ಸ್ವಾಮಿಯಾಗಿ ಬದ್ಧ. ಸ್ವಯಂ ಬಂಧನ ಮಾಡ್ಕೊಂಡೋಗು ಬದ್ಧ. ಇದು ಹಿಂದೊಮ್ಮೆ ಹೇಳಿವಲ್ಲ, ಆದರೆ ಇದನ್ನು ಇಲ್ಲಿ ಬಿಡಿಸಿ ಅದಕ್ಕೆ ನೋಡಿ. ದೋಷ ಅಸ್ಪೃಷ್ಟಿ ನಿಯಮ ಶಬ್ದಾರ್ಥಾನೇಕತಾ ತಥಾ. ಎರಡನೇದೇನೆಂದರೆ ಇಲ್ಲ ಪರಮಾತ್ಮನಿಗೆ ಬಹುರು ಇದು ಬಹು ಸಂಖ್ಯಾವಾಚಕ ಶಬ್ದ ಹೆಂಗೆ ಅಂತ ಅನೇಕತ. ದೇವರಿಗೆ ಒಬ್ಬೇದಾನ ಕೇಳಿ ರೂಪ ಭಾಳ ಬರ ದೇವರಿಗೆ, ರೂಪ ಭಾಳ ದೇವರಿಗೆ ಬಹುವಾ ಶಬ್ದ ಹೇಳ್ಬೋದು. ನಮಗೆ ಒಂದೇ ರೂಪದ ನಾವು ಭಾಳ ಹೇಳಂಗಿಲ್ಲ. ದೇವರು ದಶ ಪರಮಾತ್ಮನೇ ಸತತಂ ಏಕರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ ಅಧಿಕಾರಿಣೆ ಅನಂತರೂಪಿಣೆ ಕಚಿತ್ ಸಮಸ್ತತನವೇ ನಮೋ ನಮಃ. ದೇವರು ಏಕರೂಪದಾಗೂ ಇದ್ದಾನ, ಬಹುರೂಪದಾಗಿಲ್ಲ. ಹಿಂಗೆ ಬಹುಸಂಖ್ಯಾವಾಚಕ ಶಬ್ದಗಳನ್ನು ದೇವರಿಗೆ ಹೇಳಬಹುದು. ಯಾಕೆ? ಶಬ್ದಾರ್ಥ ಅನೇಕತ ಬಹುರೂಪತ್ವಮೀಶಸ್ಯ ವ್ಯಕ್ತಿ ವಿಶೇಷತ ಅಂತ ಹೇಳಿ ವ್ಯಕ್ತಿ ವಿಶೇಷ. ಅದೇ ಈಗ ಅವಾಂತರ ಕಾರಣದೊಳಗಿಲ್ಲ. ಆತ್ಮನಿಂದ ಆಕಾಶ ಹುಟ್ಟಿದ, ಆಕಾಶದಿಂದ ವಾಯು ಹುಟ್ಟಿದೆ. ಇಲ್ಲ ಆಕಾಶ ಮತ್ತು ವಾಯು ಎರಡು ಶಬ್ದ ಪರಮಾತ್ಮ ಆಚೆದ. ಮತ್ತು ಆ ಪರಮಾತ್ಮ ಹುಟ್ಟಿದ ಅಂತ ಅರ್ಥ ಇದೆ. ಇದು ಸ್ವಲ್ಪ ಕೇಳಿಕ್ಕೆ ಸ್ವಲ್ಪ ತಿಳ್ಕೊಳ್ಳಿ ಕಷ್ಟ. ಆಕಾಶದಿಂದ ವಾಯು ಹುಟ್ಟಿದೆ ಅಂದ್ರೆ ಆ ವಾಯು ಆಕಾಶ ಅದು ಬೇರೆ ಎಲ್ಲ ಹುಟ್ಟಾಗ ಅಪ್ಪನಿಂದ ಮಗ ಹುಟ್ಟಿದ. ಅಪ್ಪ ಅಂದರೂ ಪರಮಾತ್ಮ, ಮಗ ಅಂದರೂ ಪರಮಾತ್ಮ ಅಂತ. ಮತ್ತು ಇಬ್ಬರು ಅವರೇ ಪರಮಾತ್ಮ ಅಂತಾರೆ. ಒಬ್ಬ ಮಗ ಯಾಕೆ ಅಪ್ಪ ಯಾಕೆ. ಎರಡನೇದು ಹುಟ್ಟುವಿಕೆ, ಇದು ದೋಷ ಪರಮಾತ್ಮ. ಹಾಗೆ ನೀವು ಮಗ ಎಂಬ ಶಬ್ದ ತಕ್ಕೋರಿ, ಅಪ್ಪನ ಶಬ್ದ ತಕ್ಕೋರಿ, ಎರಡೂ ಬೇಕಾದ್ರೆ ಏನು ಮಾಡ್ತಾರೆ ಹೇಳಿ. ವ್ಯಕ್ತಿ ಅದೇ ಅಭಿವ್ಯಕ್ತಿ ಆಗ್ತಾನೆ. ಅಪ್ಪನಲ್ಲಿ ಇದ್ದ ಪರಮಾತ್ಮ ಮಗದ ರೂಪದಲ್ಲಿ ಅಭಿವ್ಯಕ್ತಿ.
ವ್ಯಕ್ತಾಗುವುದೇ ಹುಟ್ಟುವುದು ದೇವರು ಹೊರತು ಇದ್ದ ಸೂರ್ಯನೇ ಕಾಣಿಸ್ತಾನೆ. ಹುಟ್ಟಿದ ಅಂತ ನಾವು ಅಂತೀವಿ. ಹೌದು. ಸೂರ್ಯ ಹುಡ್ತಾನೆ ಅಂದರೆ ಅಲ್ಲೇ ಇರ್ತಾವೆ. ಸಾಮಾನ್ಯ ಸೈನ್ಸ್ ಮೊದಲಿಗೆ ಸೂರ್ಯ ಅಭಿವ್ಯಕ್ತ. ಅವಾಗ ಭೂಮಿ ಅಡ್ಡು ಬಂದಿತ್ತು, ಅಥವಾ ನೀವು ಸೈನ್ಸ್ ಆಗಿ ಹೇಳ್ತೇವೆ ಬಂದಿತ್ತು, ಅದು ಮತ್ತೆ ಪುನಃ ಇದ್ದ ವಸ್ತು ಅಭಿವ್ಯಕ್ತ, ಹುಟ್ಟುವುದು ಬೇರೆ ಅಭಿವ್ಯಕ್ತ. ಆ ದೃಷ್ಟಿಯಿಂದ ಕಾರ್ಯಕಾರಣವನ್ನು ಹೇಳಬಹುದು. ಉತ್ಪಾದನಂ ಸ್ವದೇಹಾಚ ಹೇಳಿ ತನ್ನ ದೇಹದಿಂದೇ ಪರಮಾತ್ಮ ಹುಟ್ಟಿಸ್ತಾನೆ. ವ್ಯಕ್ತಿಯ ಏನು ಸ್ತ್ರೀಲಿಂಗ ಶಬ್ದ. ಸ್ತ್ರೀ ಏನಪ್ಪ? ಸ್ತ್ರೀ ಅಂದ್ರೆ ಏನು? ತನ್ನ ದೇಹದಿಂದ ಮಗುವನ್ನು ಹುಟ್ಟಿಸ್ತಾಳೆ ಸ್ತ್ರೀ. ಅದು ಪರಮಾತ್ಮ ತನ್ನ ದೇಹದಿಂದ ಜಗತ್ತು ಹುಟ್ಟಿಸ್ತಾನೆ, ಅವನು ಸ್ತ್ರೀ. ಅಲ್ಲ, ಸ್ತ್ರೀ ಶಬ್ದಕ್ಕೆ ಅರ್ಥ ಇದೆ ಮಗುವಿಗೆ ಸಾಕ್ಷಾತ್ ಕಾರಣ. ಜಗತ್ತಿಗೆ ಪರಮಾತ್ಮ ಕಾರಣ, ಸಾಕ್ಷಾತ್ ಕಾರಣ. ಅದಕ್ಕೆ ಸ್ತ್ರೀ ಶಬ್ದ. ಉತ್ಪಾದನಂ ಸ್ವದೇಹ ದುರ್ಜನ ಅವ್ಯಕ್ತತಾ ತಥಾ. ಆಮೇಲೆ ಪರಮಾತ್ಮ ದುರ್ಜನರಿಗೆ ಪರಮಾತ್ಮ ಅವ್ಯಕ್ತ ಆಗ್ತಾನೆ. ದುರ್ಜನ ಅವ್ಯಕ್ತತ ಅಸತ್ ಅಭಾವ ಹೆಂಗೆ ಕೊಡಿಸ್ತೀವಿ? ಇದರ ಅಭಾವ ಅಂದ್ರೆ ಏನು? ಅಸತ್ ಅಂದ್ರೆ ಏನು? ಇಲ್ಲ ಅಂದ್ರೆ ದುರ್ಜನರಿಗೆ ಅಭಿವ್ಯಕ್ತ ಆಗ. ಅಭಾವ ಅಂದ್ರೆ ದೇವರ ಶಕ್ತಿಯ ಭಾವ ನಮಗೆ ಕಾಣಿಸಂಗಿದೆ ಯಾರಿಗೆ? ದುರ್ಜನ. ಅದಕ್ಕೆ ಅಭಾವ. ನೋಡಿ ಎಷ್ಟು ಶ್ರೀಮದಾಚಾರ್ಯರು ಈ ಪಾದೊಳಗೆ ಬಂದ ಎಲ್ಲವನ್ನು ಸಂಗ್ರಹ ಮಾಡಿ ಪೂರ್ವ ಪಕ್ಷ ಯುಕ್ತಿ ಸಿದ್ಧಾಂತ ಇದನ್ನೇ ಸಂಕ್ಷೇಪ ವಿಸ್ತಾರಾಭ್ಯಾಂಚ ಕಥೆಯಂತಿ ಮನೀಷಿಣ. ಜ್ಞಾನಿಗಳು ಸಂಕ್ಷಿಪ್ತನ ವಿಸ್ತಾರ ಮಾಡಿ ಹೇಳ್ತಾರೆ, ವಿಸ್ತಾರ ಸಂಗ್ರಹ ಮಾಡಿ ಹೇಳ್ತಾರೆ. ರಾಯರು ಮಹಾನುಭಾವ ಯಾಕೆ ಗೊತ್ತಾಗ? ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯ 32 ಅಧ್ಯಾಯವನ್ನು 32 ಶ್ಲೋಕ 32 ಶ್ಲೋಕ ವಿಸ್ತಾರ. ನಾರಾಯಣ ಸರ್ವೇ ಒಂದು 35 ಶ್ಲೋಕ ಅನುಭಾಷೆ ವಿಸ್ತಾರ ಮಾಡಿ ತತ್ವ ಮಂಜರಿ 32-35 ಸೂತ್ರಗಳನ್ನು ದೊಡ್ಡ ಗ್ರಂಥ ಬಂದ. ವಿಸ್ತಾರವಾದ ಮಹಾಭಾರತವನ್ನು ಸಂಕ್ಷಿಪ್ತ. ಇದು ಪಂಡಿತರಿಗೆ ಬರ್ತದೆ. ಸಂಕ್ಷೇಪ ವಿಸ್ತಾರಾಭ್ಯಾಂಚ ಕಥೆಯಂತಿ ಮನೀಷಿಣ. ಹಾಗೆ ಶ್ರೀಮದಾಚಾರ್ಯರು ಹೇಳಿದ್ರು. ಉತ್ಪಾದನಂ ಸ್ವದೇಹಾಚ ದುರ್ಜನ ಅವ್ಯಕ್ತತ. ದೇವರು ಅಸತ ಅಭಾವ ಅಂತೆಲ್ಲ ಅಂತೀರೋ ಇಲ್ಲ? ಅದಾರ್ಥೇನು? ಅರ್ಥೇನಪ್ಪ? ಪರಮಾತ್ಮನು ನಿಷೇಧ ಪ್ರಕಾರ ಪೂರ್ವಪಕ್ಷ ದುರ್ಜನ ಅವ್ಯಕ್ತತ. ಕೆಟ್ಟ ಮಂದಿಗೆ ದೇವರ ವ್ಯಕ್ತ ಆಗಂಗಿಲ್ಲ ಅಂದ್ರೆ ಇದೇ ಅಭಾವ, ಅವ್ಯಕ್ತ. ಈ ರೀತಿಯಾಗಿ ಸಿದ್ಧಾಂತ ಯುಕ್ತಿ. ಅಸತ್ತ ಅಸತ್ ಅಂತ ದೇವರು ಇದ್ದಾನಿದ್ರೆ ದುರ್ಜನಿಗೆ ಅಸತ್ ಅಂತ ಕಾಣಿಸ್ತಾನೆ. ದೇವರಿದೆ ಪುಣ್ಯ ಪಾಪ ಅದು ಅಂತಿರ್ತಾರೆ. ಯಾವುದೋ ಮುದುಕ ಗಂಗಾಳಿಗೆ ಹೋಗ್ತಾರೆ, ಸ್ನಾನ ಮಾಡ್ತಾರೆ ಅಂತಿರ್ತಾರೆ. ಅದು ಇವ್ರನ್ನ ತಗೊಂಡಾರ ಹೊಸ ಇಂಥ ನಾಸ್ತಿಕ್ ನಮ್ಮದು ನಿಮ್ಗಿಂತ ಭಾರಿ ಆಗಿದೆ. ನೀನು ಎಲ್ಲರೂ ಒಂದಾಗಿ ಹೇಳ್ತಿರ್ತಾರೆ. 2 ಮಂದಿ ಇದ್ದಾರೆ. ಈ ಗಂಗಾ ಮರ ತೀರ್ಥಗಳಲ್ಲಿ ಇದು ಇಲ್ಲ, ಶಕ್ತಿ ಇಲ್ಲ, ಅದಿಲ್ಲ, ಪುಣ್ಯ ಇಲ್ಲ, ಪಾಪ ಇಲ್ಲ, ಸ್ವರ್ಗ ಇಲ್ಲ, ನರಕ. ಈ ನಮ್ಮಲ್ಲಿ ಶಂಕರ ಮೊದಲಿಡೋದು ಅದನ್ನೇ ಅದ. ಹೊಸದಾಗಿ ಏನು ದೊಡ್ಡ ಇವನೇ ಅದಕ್ಕೆ ಉತ್ತರವೂ ಸಾಕು.
ಕೂತರು ಅಲ್ಲಿ ಹೋದ್ರೆ ಪಾಪ ಹೋಗ್ತದೆ ಹಂಗೆ ನೀವು ಸುಮ್ಮನೆ ಕೂತ್ರೆ ಪಾಪ ಹೋಗ್ತದೆ. ಏನು ಮಾಡ್ಬೇಕು ನೀವೆಲ್ಲ ಇಡೀ ದೇಶ ಎಲ್ಲ ತಿರುಗಾಡ ಭಾರತ ಜೋಡೋ ಯಾತ್ರಾ ಮಾಡಿದ್ರೆ ಮಾಡಿದ್ರಿ ಬರ್ತಾನೆ ಹೋಯ್ತಾ ನಾನು ಇವಕ್ಕೆ ಏನು ಹೇಳ್ತೀನಿ, ಇಡೀ ದೇಶವನ್ನು ಸಂಚಾರ ಮಾಡಿದ್ರು, ಜೋಡೋ ಯಾತ್ರಾ ಮಾಡಿದ್ರೆ ಹೋಗ್ತಾನೆ. ಈ ಯಾವುದೋ ಒಂದು ಕಮಿಟಿ, ಕಾಂಗ್ರೆಸ್ ಕಮಿಟಿ ಯಾವುದೋ ಕಮಿಟಿ ಕೋಟ್ಯಾದ್ರ ಖರ್ಚು ಮಾಡಿ ಸಭಾ ಮಾಡ್ತಾರೆ. ಈ ಸಭಾದಿಂದ ಬರ್ತಾನೆ ಹೋಯ್ತಾ ಅದ್ರ ಇಷ್ಟೇ ಇದಕ್ಕೆ ಹಾಕೋ ರೊಕ್ಕ ಒಂದೇನೋ ದೊಡ್ಡ ಪೆಂಡಲಾಗಿ ಮಾಡ್ಬೇಕಾದ್ರೆ ಒಂದು ಕೊಟ್ಟಿದ್ರೆ ಖರ್ಚಾಗಿ ಅದನ್ನ 4 ಮಂದಿ ಬಡವ್ರಿಗೆ ಊಟ ಕೊಟ್ಟಿದ್ರೆ ಆಗ್ತಿರ್ತಿಲ್ಲ. ಮತ್ತು ಬರ್ತಾನೆ ಇದ್ರು. ಅದೇನು ದೇಶದ ಬಗ್ಗೆ ಧರ್ಮದ ಬಗ್ಗೆ ಇದೇ ಮಾತಾಡ್ತಾರೆ. ಇದು ನಮ್ಮ ಹಳಿದೆ ಅಂತ ನೀವು ಭಾಳ ಹೊಸದಿದೆ ಹೇಳಿದ್ರಪ್ಪ ಅಂತ. ಇದಕ್ಕಿಂತ ಭಾರಿ ಮಂದಿ ಆಗಿವೆ. ವೇದರಾಜ ಅಂತೂ ಅನಿವ್ಯಾಜ ನಗಾರಿಟ್ಟು ನಹೋತವ್ಯಂ ನಯಷ್ಟವ್ಯಂ. ನನ್ನ ರಾಜ್ಯಗಳು ಯಾರೂ ಹೋಮ ಮಾಡಬಾರ್ದು, ಯಜ್ಞ ಮಾಡಬಾರ್ದು, ಜಪ ಮಾಡಬಾರ್ದು, ತಪ ಮಾಡಬಾರ್ದು, ಸಂಧ್ಯಾನ ಮಾಡಬಾರ್ದು. ಬೇರೆ ತಾಳನ್ನು ಹೊಡಿಸಿದ್ರು ರಾಜ. ಅವನನ್ನ ಋಷಿಗಳು ಹುಂಕಾರ ಅಚ್ಚುತನಿಂದ ಹುಂಕಾರ ಮಾಡಿ ಸಮಾರ ಮಾಡಿ ಹುಂಕಾರ ಕೊಟ್ರೆ ಅವ ಅಲ್ಲೇ ಸತ್ತು ಹೋದ್, ಅಲ್ಲೇ ಬಿದ್ದವ. ಬಂದು ಬಿದ್ದುಬಿಟ್ಟ. ಅಂದ್ರೆ ನಾಸ್ತಿಕರು, ವೇದನಿಂದಕರು ನಮಗೇನು ಹೊಸದಲ್ಲ ಅಂತ ನಮ್ಮಲ್ಲಿ ಭಾಳ ಆಗ್ಯಾವ. ಆ ಉತ್ತರಗಳನ್ನು ನಾವು ಒಮ್ಮೆ ಕೊಡಬಾರ್ದು. ಸಂಬಂಧ ಕೊಡು, ನಾವು ಎಲ್ಲೋ ಮಗಳಿಲ್ಲ ನಾವೇ ಈ ರೀತಿಯಾಗಿ ದುರ್ಜನ ಅವ್ಯಕ್ತತ ಇತ್ಯಾದಿ ಯುಕ್ತ ಸಾಕ್ಷಾತ್ ಸಿದ್ಧಾಂತ ಸ್ಥಾಪಿ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿ ಯುಕ್ತಿಗಳು. ಪೂರ್ವಪಕ್ಷ ಯುಕ್ತಿಗಳು ಯಾವ್ಯಾವ ಹೇಳ್ರಿ? ಸರ್ವಮಾನೇ ವಿರೋಧಶ್ಚ ಉತ್ಪತ್ತಿ ಅಶಕ್ಯತ ಪರಸ್ಪರ ವಿರೋಧಶ್ಚ ವಿರೋಧ ಕಾರ್ಯಸಂಪತ್ತೋ ವಿಲಿಂಗತ್ವ ನಿಷೇಧಶ್ಚ ಪೂರ್ವಪಕ್ಷೇಶು ಯುಕ್ತ. ಪೂರ್ವ ಯುಕ್ತಿಗಳು. ಸಿದ್ಧಾಂತ ಯುಕ್ತಿಗಳು ಯಾವುವು? ದೋಷಾರ್ಥ ಸ್ಪಷ್ಟಿ ನಿಯಮ ಶಬ್ದಾರ್ಥ ಏಕತಾ ತಥಾ ಗೌರವಪತ್ರ ವ್ಯಕ್ತ ವ್ಯಕ್ತಿ ವಿಶೇಷತ ಉತ್ಪಾದನ ಸದೇಹಾಚ ದುರ್ಜನ ವ್ಯಕ್ತತಾ ತಥಾ ಇತ್ಯಾದಿ ಸಿದ್ಧಾಂತ ಸ್ಥಾಪಿಕಾರ. ಅದೇ ನೀವು ಸಂಕ್ಷಿಪ್ತ ಹೇಳಿದೀಗ ಏನಿದೆ? ಓಂ ಸಮಾಕರ್ಷ. ಓಂ ಸಮಾಕರ ಅನ್ಯತ್ರ ಪ್ರಸಿದ್ಧವಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಸಾಕ್ಷಾತ್ತಾಗಿ ಎಲ್ಲ ಶಬ್ದಗಳು ಸಮಾಕರ್ಷ ಅಂತಂದ್ರೆ ದೇವರಲ್ಲಿ ಇದ್ದ ಎಲ್ಲ ಶಬ್ದಗಳು ಮುಖ್ಯ ಒಂದೇ. ಅದನ್ನು ತಗೊಂಡು ಅಲ್ಲಿ ಶಬ್ದವನ್ನು ಲೋಕದಾಗ ಹಚ್ತಾರೆ. ಅಜ್ಜನೊಳಗಿದ್ದ ಕೃಷ್ಣಪ್ಪ ರಾಮಪ್ಪ ಶಬ್ದವನ್ನು ತಗೊಂಡು ಮೊಮ್ಮಗ್ಗ ಹಚ್ತಾರೆ. ಸಮಾಕರ್ಷ. ಅಂದ್ರೆ ಎಲ್ಲ ಶಬ್ದ ಸಮನ್ವಯ ಪರಮಾತ್ಮಗೆ ಮಾಡಿದ್ರೆ ಹೋಮವನ್ನು ಮಾಡಬೇಕು ಅನ್ನತಕ್ಕಂಥ ಮಂತ್ರಗಳವಲ್ಲ, ವ್ಯಾಧಾನ ನಡಿಬೇಕು. ಅಸ್ಮತ್ ಪಿತರಂ ಬಿದ್ದಾಚಾರ್ಯಗಳನ್ನ ನಾನು ನಿನ್ನ ಹೇಳಿಲ್ಲ. ನಾವೆಲ್ಲ ಇದು ಮಾಡ್ತಿರ್ತೀವಿ. ಪಿತರಂದ್ರು ಪರಮಾತ್ಮ, ಪ್ರದ್ಯುಮ್ನಂದ್ರು ಅವನ ಕೈ ಇದ್ದೇ ಇದ್ದಾನ, ತರ್ಪಯಾಮಿ ಅಂದ್ರು ಪರಮಾತ್ಮ ಅಂದ್ರೆ ಇವು ಕೂಡುದು ಹೆಂಗ ಅಂತ ಕೇಳ್ತಾರೆ. ಸಮಾಕರ್ಷ. ಮುಖ್ಯ ವೃತ್ತಿಯಿಂದ ಪರಮಾತ್ಮಗವ, ಅಮುಖ್ಯ ವೃತ್ತಿಯಿಂದ ನಮಗವ. ಸರಳ. ನಿಮ್ಮ ಹೆಸರು ಬಲಭೀಮ ಅಲ್ಲದೆ, ಬಲಭೀಮ ಶಬ್ದ ಮುಖ್ಯವಾಗಿ ಆಗ್ಯದ ಪರಮಾತ್ಮಗೆ. ಅನಂತರ ವಾಯುದೇವರಿಗೆ ಬಂದಾಗ ನಮಗೆ ನಾವು ಲೋಕದ ನಮ್ಮ ಮನೆ ಒಳಗೆ ನಮ್ಮ ಮಕ್ಕಳಿಗೆ ಕಲಿಯೋ ಸಲುವಾಗಿ ಒಂದು ಬಲಭೀಮ ಇಟ್ಕೊಂಡಿವು ನೋಡಿ. ಬಲಭೀಮ ಎಂಬ ಶಬ್ದವೇ ಮುಖ್ಯ. ಹಾಗಾದ್ರೆ ಎಲ್ಲರೂ ಬಲಭೀಮ ಆದರೆ ನಾವು ಕನ್ಫ್ಯೂಸ್ ಮಾಡ್ಕೊಳ್ತೇವೆ. ಮುಖ್ಯ ವೃತ್ತಿಯಿಂದ ಪರಮಾತ್ಮ, ಮಧ್ಯಮ ವೃತ್ತಿಯಿಂದ ವಾಯುದೇವ ಇತ್ಯಾದಿಗಳು, ಮತ್ತು ಅಮುಖ್ಯ ವೃತ್ತಿಯಿಂದ ನಾವು ಹಿಂಗೆ ಸಂಬಂಧ ಮಾಡಿಬಿಟ್ರೆ ಲೋಕ ವ್ಯವಹಾರನೂ ನಡೀತದೆ, ಭಗವಂತನ ಗುಣಪರಿಪೂರ್ಣಂತೂ ನಡೀತದೆ.
ಇದು ಎಲ್ಲ ಸಂಬಂಧವೂ ಅದಂಗಾಗ್ತದೆ. ಮುಖ್ಯವಾಗಿ ಅವರು, ಅಮುಖ್ಯವಾಗಿ ಅವರು. ರಾಮ ಕೃಷ್ಣ ಎಷ್ಟು ಮಂದಿ ಇಡಾಗಿದೆ ಸರ್? ಅಂದರೆ ರಾಮಕೃಷ್ಣಾದಿಗಳು ಅಯೋಧ್ಯಾಪತಿ ರಾಮಗ, ಮಥುರಾಪತಿ ಕೃಷ್ಣಗದ. ಮತ್ತು ಹಿಂಗಿದ್ದಾಗ ನಿಮಗಿಟ್ಟು ನಾವು ಯಾರನ್ನು ತಿಳ್ಕೋಬೇಕು? ಇಬ್ಬರು ತಿಳ್ಕೊ. ಮುಖ್ಯ ಇಬ್ಬರು ತಿಳ್ಕೊಂಡು ವ್ಯವಹಾರ ನಡೀಬೇಕು. ಮುಖ್ಯವಾಗಿ ಆರಾಮ, ಅಭಿಷೇಕ ಮಾಡಲಿಕ್ಕೆ, ಪಂಚಾಂಗ ಮಾಡಲಿಕ್ಕೆ ಆರಾಮ, ತಂದ್ಕೊಳ್ಳಿಕ್ಕೆ ಇದು ಪಂಚಾಂಗ ಸಾಮಾನು ತಂದ್ಕೊಳವ, ಏನು ಮಾಡಿಸೋವ ಅವ ಸರಳ. ಶ್ರೀಮದಾಚಾರ್ಯ ಹೇಳಿದ್ರು ಸಮಾಕಾಶ ಅನ್ವಯ. ಅದಕ್ಕೆ ಶುರುವಾಯಿತು ಅನ್ವಯ ಸರ್ವಶಬ್ದಾನ ಶಕ್ಯೋ ಜ್ಞಾತಮಂಜಸ ಲೋಕ ವೈಮುಖ್ಯಂ ಏಮಿನ್ಯಾದಿಮತಂ ವದನ್ ವಿದ್ಯಾನಾಥೋ ಭಗವಾನ್ ಉಪಾಚಕ್ರೇ ಸ್ವಯಂ ಪ್ರಭು ಶಿಷ್ಯಾನಾಂ ಆತ್ಮೀಯಮೌಷಧಃ ಜ್ಞಾತಂ ಚೈತ್ರಿಕಾನಂತ ಭಾರತಮ್ಯಂ ನೃಣಾಂ ವದನ್. ಏನು ಮಾಡಿದ್ರು? ಅನ್ವಯ ಸರ್ವಶಬ್ದಾನ ಅಶಕ್ಯೋ ಜ್ಞಾತಮ. ಎಲ್ಲ ಶಬ್ದಗಳ ಸಮನ್ವಯನ ದೇವರಿಗೆ ಮಾಡಿದರೆ ಅಂದ್ರೆ ಮಾಡ್ತಿರಿ ಖರೆ, ಅಂಜಸ ಜ್ಞಾತಮ ಅಶಕ್ಯ. ಆ ಶಬ್ದ ಆಡಬೇಕು, ಅದು ಹೊಡಿಬೇಕು, ಅದರೊಳಗಿನ ಪ್ರಕೃತಿ ಪ್ರತ್ಯಯಗಳು ಅದು ಯಾರಿಗೆ ಸಂಬಂಧ ತಿಳ್ಕೋಬೇಕು. ಅಂಜಸ ಎಲ್ಲ ಶಬ್ದಗಳ ಸಮನ್ವಯವನ್ನು ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಅಶಕ್ಯ, ಕಷ್ಟದ ಕಷ್ಟದ. ಇತಿಯ ಲೋಕವೈಮುಖ್ಯಂ ಅಂದ್ರೆ ಈ ಕಾರಣಕ್ಕಾಗಿ ಲೋಕವೈಮುಖ್ಯ ಅಂದ್ರೆ ಸಾಮಾನ್ಯ ಮಂದಿ ಮಂದ ಜನರಂತ ಮಂದಮತಿಗಳು. ಆ ಲೋಕವೈಮುಖ್ಯಂ ಅಂದ್ರೆ ಮೋಕ್ಷ ವೈಮುಖ್ಯಂ, ಮೋಕ್ಷದ ಜ್ಞಾನಕ್ಕಾಗಿ ಮಂದ ಜನರಿಗೆ ಇವೆಲ್ಲ ಶಬ್ದವನ್ನು ಮಾಡ್ಕೊಂಡು ತಿಳಿಯಂಗಿಲ್ಲ. ಅದಕ್ಕೆ ಲೋಕವೈಮುಖ್ಯಂ ಅಂದ್ರೆ ಸಾಮಾನ್ಯ ಮಂದ ಜನರಿಗೆ ವೈಮುಖ್ಯಂ ಮೋಕ್ಷ ವೈಮುಖ್ಯವನ್ನು ಅಂದ್ರೆ ಮೋಕ್ಷ ಮಾರ್ಗದ ದಾರಿಯನ್ನು ಜೈಮಿನ್ಯಾದಿ ಮತಂ ವದನ್. ಪರಮಾತ್ಮನೇ ಜೈಮಿನ್ಯಾಚಾರ ಮತವನ್ನು ಹೇಳಿದ್ರು. ಏನು ಹೇಳಿದ್ರು? ನೀವು ಪದ ಸಮನ್ವಯ ಮಾಡ್ಕೋತ ಹೋಗ್ಬೇಡ್ರಿ, ವಾಕ್ಯ ಸಮನ್ವಯ ಮಾಡಿ. ಈ ವಾಕ್ಯದ ತಾತ್ಪರ್ಯ ಎಷ್ಟದಪ್ಪ? ಎಲ್ಲ ಕರ್ಮಗಳನ್ನು ಭಗವಂತನ ಪ್ರೀತಿಗಾಗಿ ಮಾಡ್ಲಿಕ್ಕಂತೀವು. ಎಲ್ಲ ಕರ್ಮಗಳು ಭಗವಂತನ ಪ್ರೀತಿಗಾಗಿ ಮಾಡ್ರಿ. ಅದೇ ಮತ್ತು ಪಿತೃ ಶಬ್ದಕ್ಕೆ ಪೀತ ಹಿಂಗೆ ಮಾಡ್ಕೋಬೇಡ್ರಿ. ಶಕ್ತಿಯಿಂದ ತಿಳ್ಕೋರೆ ನನಗಿಲ್ಲ. ಮೋಕ್ಷ ಮಾರ್ಗಕ್ಕಾಗಿ ಏನು ಬೇಕು? ಜ್ಞಾನ ಬೇಕು. ಜ್ಞಾನಕ್ಕಾಗಿ ಕರ್ಮಗಳು ಬೇಕು. ಕರ್ಮಕ್ಕಾಗಿ ಹೋಮ ಹವನಾದಿಗಳು ಬೇಕು. ಒಂದು ಜೈಮಿನ್ಯಾಚಾರ ಹೇಳ್ತಾರೆ. ಅಲ್ಲ, ಜೈಮಿನ್ಯಾಚಾರ್ಯರು ಮತ್ತು ವೇದವ್ಯಾಸರು ಬೇರೆಲ್ಲ ಶಿಷ್ಯರ ಮತವನ್ನೇ, ತಮ್ಮ ಮತವನ್ನೇ ಶಿಷ್ಯರಿಗೆ ಹೆಸರು ಬದಲಾಯಿಸ ಖ್ಯಾತಿ ಬರ್ತದೆ. ಶಿಷ್ಯ ಶ್ರೀಮದಾಚಾರ್ಯರಿಗೆ ಸುಧಾದೊಳಗಿದ್ದ ಎಲ್ಲ ವಿಸ್ತೃತ ವಿಷಯ ಹೇಳಿ ಬರಕ್ಕೆ ಬಂದೇ ಬರ್ತದೆ. ಅವರೇ ಮಾಡ್ಬೋದು. ಯಾಕೆ ಮುಂದವರು ಶಿಷ್ಯಂದರಿಗೆ ಶಿಷ್ಯರಾದ ಟೀಕಾರಾಯರಿಗೆ ಖ್ಯಾತಿ ಬರುತ್ತೆ ಅಂತ. ಈಗ ನರಸಿಂಹದೇವರು ಪ್ರಾದುರ್ಭಾವ ಪರಮಾತ್ಮ ಶಿಷ್ಯ ಅಂತ ಎಲ್ಲ ದೇವತೆಗಳು ಬಂದು ಪ್ರಾರ್ಥನೆ ಮಾಡಿ ಪರಮಾತ್ಮ
ಹೊಟ್ಟೆ ಇದೆ. ಸಿಟ್ಟು ಕೂತ ಅವ ಪ್ರಹ್ಲಾದರಾಜರು ಬ್ರಹ್ಮೋದಯ ಸ್ವರಗಣ ಯಶಾಂ ಪ್ರವಾಹಿ. ಹೇ ಪರಮಾತ್ಮ, ಬ್ರಹ್ಮದೇವರೇ ಮೊದಲಾದ ಮಹಾನುಭಾವರು ವೇದ ಮಂತ್ರಗಳ ಪ್ರಭಾವದಿಂದ ಇದು ಸರಣಿಯಿಂದ ನೀನು ಹೊಗಳಿದ್ರು. ಆದರೂ ನಿನ್ನ ಗುಣ ಮುಗಿದಿಲ್ಲ. ಇಂಥ ನಿನ್ನನ್ನು ಉಗ್ರಜಾತೆ ಮೊದಲೇದ್ದು ನಂದು ಮೈನಸ್ ಪಾಯಿಂಟ್ ಏನಂದ್ರೆ, ಮೊದಲನೇದ್ದು ಸಣ್ಣ ಹುಡುಗ, ರಾಕ್ಷಸರ ಮಗ, ನೀನು ಶತ್ರುವಿನ ಮಗ, ಸಣ್ಣ ಹುಡುಗ, ಅಡ್ಡ ಏನೂ ಬರದೇ ಇದ್ದ. ನಾ ಸ್ತೋತ್ರ ಮಾಡಿದರೆ ನೀನು ಸಂತೋಷ ಆಗ್ತೀಯ ಅಂತ. ಅದು ನಿನ್ನ ಗುಣ ಹೊತ್ತು ನಂದಲ್ಲ. ಅವರಿಷ್ಟು ಮಹಾನುಭಾವರು, ಸಾಕ್ಷಾತ್ ನಿನ್ನ ಮಕ್ಕಳು, ಜ್ಞಾನಿಗಳು, ತಪಸ್ವಿಗಳು, ಕೋಟಿ ಕೋಟಿಯವರು ತಪಸ್ಸನ್ನು ಮಾಡಿ ನಿಯತಾ ಪದವಿ ಪಡೆದವರು, ವೇದದಲ್ಲಿ ಪಾರಂಗತರು, ನಿನಗೆ ಅತ್ಯಂತ ಪ್ರಿಯರು. ಅಂಥವ್ರು ಸ್ತೋತ್ರ ಮಾಡಿದಾಗೆ ನೀನು ಶಿಕ್ಷಿಡಿದಿಲ್ಲ, ನಿನ್ನ ಗುಣ ಮುಗಿದಿಲ್ಲ. ನಾನಂತೂ ಸಣ್ಣ ಹುಡುಗ, ರಾಕ್ಷಸರ ಮಗ, ನಿನ್ನ ಶತ್ರುವಿನ ಮಗ, ಜ್ಞಾನ ಇಲ್ಲ ನನಗೆ. ನಾನು ಸ್ತೋತ್ರ ಮಾಡಿದಾಗ ನೀನು ಸಂತೋಷ ಪಡ್ತೀನಿ ಅಂದ್ರೆ ನಿನ್ನ ದೊಡ್ಡ ಸಿಗೋದು ನಂದಲ್ಲ. ಪ್ರಹ್ಲಾದರಾಜರಿಗೆ ಈ ಕೀರ್ತಿ ಬರುವ ಸಲುವಾಗಿಯೇ ಪರಮಾತ್ಮ ಏನು ಮಾಡಿದ, ಎಲ್ಲರೂ ಸ್ತೋತ್ರ ಮಾಡಿದ, ಪ್ರೀತಿ ಇತ್ತು ಅವಾಗ, ಅಭಿವ್ಯಕ್ತ ಮಾಡ ವೇದವ್ಯಾಸರು ಜೈಮಿನ್ಯಾಚಾರ್ಯ ಏನು ಹೇಳಿದರು, ಮಂದ ಜನರಿಗೆ ಪದ ಸಮನ್ವಯ ಮಾಡಿದ್ರೆ ಅರ್ಥ ಆಗಂಗಿಲ್ಲ, ಅದಾಗಿದ್ದ ಜ್ಞಾನ ಬರಂಗಿಲ್ಲ, ಜ್ಞಾನ ಮೋಕ್ಷ ಇಲ್ಲ. ಅದಕ್ಕಾಗಿ ವಾಕ್ಯ ಸಮನ್ವಯ, ವಾಕ್ಯದ ದ್ವಾರ ಈ ಪರಮಾತ್ಮನ ಈ ಕರ್ಮ ಮಾಡೋದು ಸಂಪ್ರೀತಿ ಆಗ್ತದೆ. ಇದಕ್ಕೆ ಆದಷ್ಟು ನೀವೇನು ಮಾಡಿ ಸಮನ್ವಯ ತಿಳ್ಕೊಳ್ಳಿ, ಉದದ್ದನ್ನು ವಾಕ್ಯದ ತಿಳ್ಕೊಬೇಡಿ. ಹಾಗಾದೇನಾಯ್ತು, ಇದನ್ನು ವೇದವ್ಯಾಸ ಅಭಿಪ್ರಾಯನೇ ಜೈಮಿನಿ ಹಿಂದಂತಾರೆ. ಯಾಕಂದ್ರೆ ಜೈಮಿನಿ ಆಚಾರ್ಯನ ಶಿಷ್ಯ, ಅವರಿಗೆ ಈ ಒಂದು ಖ್ಯಾತಿ ಬಂದ ಸಲುವಾಗಿ ಈ ಸ್ವಾಮಿಗಳಿಗೆಲ್ಲ ಕೆಲಸ ಮಾಡಿದ್ದಾರೆ ಇವತ್ತು ದಿಮಾಂಡ್ ಆಗಿ. ಆ ವ್ಯಕ್ತಿಗೂ ಒಂದು ಸ್ಥಾನ ಸಿಗುತ್ತೆ, ಅವರಿಗೂ ಒಂದು ಆದಷ್ಟು ನೋಡಿ. ಸ್ವಶಿಷ್ಯಾಣ ಪ್ರಸಿದ್ಧರ್ಥಂ ನೋಡಿ, ಇದೆಯಲ್ಲ ಲೋಕ ಇದೆ. ವಿದ್ಯಾನಾಥೋ ಭಗವಾನ್ ಅಪಾಚಕ್ರೆ ಸ್ವಯಂ ಪ್ರಭು. ನೋಡಿ ಭಗವಾನ್ ಜೈಮಿನ್ಯಾದಿ ಮತಗಳು ತೋರಿಸಿದ್ರ, ವಾಕ್ಯಾವೇ ತೋರಿಸಿದ್ರು. ಅಪಾಚಕ್ರೆ ಅಂದ್ರೆ ಪದ ಸಮನ್ವಯವನ್ನು ಅಪಾಚಕ್ರ. ಸಶಿಷ್ಯಾಣ ಬಂತ ನೋಡಿ, ಸಶಿಷ್ಯಾಣ ಪ್ರಸಿದ್ಧ್ಯರ್ಥ, ತಮ್ಮ ಶಿಷ್ಯರ ಪ್ರಸಿದ್ಧಿಗಾಗಿ ಮತಂ ಆತ್ಮೀಯ ವಂಶದ ಎಂದರೆ ತಮ್ಮದೇ ಮತವಿದ್ದರೂ ತಮ್ಮ ಶಿಷ್ಯರ ಪ್ರಸಿದ್ಧಿಗಾಗಿ ವಿಜ್ಞಾತಂ ತೇ ಜಗಾದತ್ರ ತಾರತಮ್ಯವನ್ನು ನಾಂಬದನ್ ಎಂದರೆ ವಿದ್ಯೆ ವಂಶತಃ ಜೈಮಿನ್ಯಾದಿಗಳಿಂದ ವಿಜ್ಞಾತಮಿತಿ ಜೈಮಿನ್ಯಾದಿಗಳು ಹೇಳಿದ್ದಾರೆ ಅಂತ. ಜಗ ಅತ್ರ ತಾರತಮ್ಯ ನಾಮ. ಇಲ್ಲಿ ಮನುಷ್ಯರಿಗೂ ತಾರತಮ್ಯ, ಅದರ ಸಾವ ತಿಳ್ಕೊಂಡಷ್ಟು ನಾವು ತಿಳ್ಕೊಂಡು ನಮ್ಮಷ್ಟು ಹೋಗಿ ಮತ್ತು ತಾರತಮ್ಯ ಅದನ್ನೇ ಅದನ್ನೂ ತೋರಿಸುವ ಸಲುವಾಗಿ ವೇದವ್ಯಾಸ ಈ ರೀತಿಯಾಗಿ ತಮ್ಮ ಮತವನ್ನು ಅಂತ ಹೇಳಿ ಕಲ್ಪನೋಪದೇಶಾಖ್ಯ ಮಧ್ವಾದಿಗೌರಃ ಓಂ ತೇಷು ತೇಷು ಪದಾರ್ಥೇಷು ರೂಢಿರಂಗೀಕೃತಾಯತಃ ಪ್ರಯೋಜನಬಹುತ್ವೇನ ವಿರೋಧತಃ ಉಪದೇಶಾದಿ ಸಾಮರ್ಥ್ಯ ಯತ್ನೋ ಶಕ್ತಿಶ್ಚ ಗೃಹ್ಯತೆ. ಏನು ಹೇಳ್ದಂಗಾಯ್ತು, ಜ್ಯೋತಿರಧಿಕರಣದ ಒಳಗೆ ಯೋಗ ವೃತ್ತಿಯಿಂದ ಪರಮಾತ್ಮದಲ್ಲೇ ಎಲ್ಲ ಶಬ್ದಗಳು ಕೂಡುತ್ತವೆ. ನೆನಪಿರಬೇಕು. ವಸಂತೆ ವಸಂತೆ ಜ್ಯೋತಿಷಾಯ ಚೇತ ವಾಕ್ಯ. ವಸಂತೆ ವಸಂತೆ ಸಾಮಾನ್ಯ ಅರ್ಥವನ್ನು ಪ್ರತಿಯೊಂದು ವಸಂತ ಮಾಸದಲ್ಲಿ ಜ್ಯೋತಿಷ್ಠೋಮವನ್ನು ಮಾಡಿದ್ರೆ ಸ್ವರ್ಗ.
ವೇದವಾಕ್ಯ. ಈ ವಾಕ್ಯವನ್ನು ಸಮನ್ವಯ ಮಾಡಿ ಅದಕ್ಕೆ ಮೊದಲನೇದು ಜ್ಯೋತಿ ಅಂದರೆ ಪರಮಾತ್ಮ. ಜ್ಯೋತಿ ಜ್ಯೋತಿಷ್ಠೋಮ ಅಂದ್ರೆ ಒಂದು ಯಜ್ಞ ಲೌಕಿಕದಾಗಿ. ಜ್ಯೋತಿ ಅಂದ್ರೆ ಪರಮಾತ್ಮ. ಹಂಗೆ ಜ್ಯೋತಿ ಒಳಗಿನದ ಹೇಳಿ ಜ್ಯೋತಿ ಅದು ಮುಂದೆ ಹೋಗಿ ಜೋಯ್ ಅದು ಮುಂದೆ ಹೋಗ್ತದ. ನೀವು ಮಾಸ್ತರ್ ಕಲಿಸಿದ್ರಿ. ಸೂರ್ಯ ಉದಯ ಜ್ಯೋತಿ ಜ್ಯೋತಿ. ಜ ಅಂದ್ರೆ ಏನು? ಜಾತಂ ಹುಟ್ಟಿದ ಎಲ್ಲ ಜಗತ್ತು. ಜಗತ್ತಿನಲ್ಲಿ ಊತಿ ಪರಮಾತ್ಮ ವ್ಯಾಪ್ತನಾಗಿದೆ. ಊತಿ ಅಂದ್ರೆ ವ್ಯಾಪ್ತ. ಒತಪ್ರೋತ ಅಂತ ಹೇಳಿ ಒತಪ್ರೋತ. ಬಟ್ಟೆ ನೂಲುಗಳು ಅಡ್ಡ ಉದ್ದ ಹೊಕ್ಕ ಹಾಗೆ ಜಾತವಾದ ಜಗತ್ತಿನಲ್ಲಿ ಪರಮಾತ್ಮ ಊತ ಇದೆ, ವ್ಯಾಪ್ತ ಇದೆ. ಅದು ಜ್ಯೋತಿ. ನೋಡಿ, ಇದು ಶಬ್ದ ಸಮನ್ವಯ. ಒಂದು ಪದದ ಒಳಗಿದ್ದ ಅಕ್ಷರಗಳನ್ನು ಹೊಡೆದು ಅದರಿಂದ ಹೊರಡುವಂತಹ ಪರಮಾತ್ಮದಂತೆ. ವಸಂತೆ ವಸಂತೆ ಅಂದೇನು? ಹೊಸ ಎಲ್ಲ ಕಡೆಗೆ ವಾಸ ಅದಕ್ಕೆ ವಸಂತ. ಯಜೇತ ಒಳಗ ಯ ಇತ್ಯಾದಿ ಪರಮಾತ್ಮನಲ್ಲಿ ಜ್ಯೋತಿರ್ಗಣದಲ್ಲಿ ಎಲ್ಲ ಶಬ್ದವನ್ನೇ ಮಾಡ. ಹಾಗಾದರೆ ಎಲ್ಲ ಶಬ್ದವನ್ನೇ ಪರಮಾತ್ಮಗೆ ಮಾಡಿಬಿಟ್ರೆ ಲೋಕ ವ್ಯವಹಾರ ಹೆಂಗೆ ನಡೀತದೆ ಅಂತ ಪ್ರಶ್ನೆ ಆಗಾಕೆ. ಅದು ಹಾಗಾದರೆ ಚಾತಂ ಓತಂ ಯಸ್ಮಿನ್ ವ್ಯುತ್ಪತ್ತಿ. ಹಾಗಾದರೆ ಈ ಎಲ್ಲ ಶಬ್ದಗಳು ಪರಮಾತ್ಮ ವಾಚಿಯಾದ ಲೋಕದಾಗ ವ್ಯವಹಾರ ಹೆಂಗೆ ಅದು ಬಂದು ಹೇಳಿದರು. ಮಧ್ವಾದಿಮದ ವಿರೋಧ. ಮಧು ಎಂಬ ಶಬ್ದ ಆದಿತ್ಯೋ ವೈದ್ಯೋ ಜೇನುತುಪ್ಪನಾಗ್ಬೋದ. ಮಧು ಅಂದ್ರೆ ಪರಮಾತ್ಮ. ಲೋಕದಲ್ಲಿ ಮಧು ಮಧು ಎಂಬ ಶಬ್ದ ಮಧು ವಿದ್ಯಾ ಮಧು ಅಂದರೆ ಪರಮಾತ್ಮ. ಇದು ಪರಮಾತ್ಮ. ಮಧು ಅಂದರೆ ಶ್ರೇಷ್ಠವಾದಂಥ ಆನಂದಗಳು. ಮಧು ಅಂದರೆ ಜೇನು. ಮಧು ಶಬ್ದಕ್ಕೆ ಜೇನದಲ್ಲಿಯೂ ವ್ಯುತ್ಪತ್ತಿ ಅದ, ಪರಮಾತ್ಮನಲ್ಲಿಯೂ ವ್ಯುತ್ಪತ್ತಿ ಅದ. ಹಂಗೆ ಕಲ್ಪನಾ ಉಪದೇಶ. ಕಲ್ಪನಾ ಉಪದೇಶ ಇದು ಉಪಾಸನ. ಜ್ಯೋತಿರುಪಕ್ರಮ ಜ್ಯೋತಿಷ್ಠೋಮ ಪ್ರಧಾನ. ಈ ಪರಮಾತ್ಮ ಉಪಾಸನ ಮಾಡಲಿಕ್ಕೂ ಮಂತ್ರ ಉಪಯೋಗ ಮಾಡ್ತಾರೆ, ತಿಳ್ಕೊಳ್ಳಿಕ್ಕೂ ಉಪಯೋಗ ಮಾಡ್ತಾರೆ. ಆದರೆ ಯಾವ ವಿರೋಧವೂ ಇಲ್ಲ. ಅದನ್ನೇ ಹೇಳಿದ್ರು. ತೇಷು ತೇಷು ಪದಾರ್ಥೇಷು ರೂಢಿರಂಗೀಕೃತಾಯತ. ನೋಡಿ, ಲೋಕದಲ್ಲಿ ಪ್ರಯೋಜನ ಬಹುತ್ವೇನ, ಲೋಕದ ನಮ್ಮ ಪ್ರಯೋಜನಗಳ ಭಾಳ ಇರುವುದರಿಂದ ತೇಷು ತೇಷು ಪದಾರ್ಥೇಷು ಲೋಕ ವ್ಯವಹಾರ ಮಾಡುವ ಸಲುವಾಗಿ ಪ್ರಯೋಜನ ಭಾಳ. ಪರಮಾತ್ಮನು ಆಯಾ ಪದಾರ್ಥಗಳಲ್ಲಿ ರೂಢಿ ಅಂಗೀಕಾರ ಮಾಡ್ಯಾರ. ಅದಕ್ಕೇನೋ ವಿರೋಧವಿಲ್ಲ ಅಂತೇಳಿ ಪ್ರಯೋಜನ ಬಹುತ್ವೇನ ಅಂತಂದ. ಪ್ರಯೋಜನ ಬಹುತ್ವೇನ ಅಂದರೆ ಏನು? ಮೊನ್ನೆದು ಭಾಳ ಪ್ರಯೋಜನ. ಕರ್ಮಾನುಷ್ಠಾನ ಜ್ಯೋತಿಷ್ಠೋಮ ಎಂಬ ಕರ್ಮಾನುಷ್ಠಾನ ಮಾಡಲಿಕ್ಕೆ ಇದೊಂದು ಪ್ರಯೋಜನ. ಜ್ಯೋತಿಷ್ಠೋಮೇನ ಸ್ವರ್ಗಾಮನ್ಯತೆ ಎಂಬ ಶಬ್ದ. ಜ್ಯೋತಿಯಿಂದ ಪರಮಾತ್ಮ, ವಸಂತ ಅಂದ್ರೆ ಪರಮಾತ್ಮ, ಹೋಮ ಅಂದ್ರೆ ಪರಮಾತ್ಮ ಆಯಿತು. ಆದರೆ ದೇವರನ್ನು ಬಿಟ್ಟು ಇತರೇಶು ಬೇರೆ ವಸ್ತುಗಳಲ್ಲಿ ಅದನ್ನು ನಾವು ಹೋಗ್ತೀವಿ. ಯಾಕೆ? ಪ್ರಯೋಜನ ಭಾಳ. ಪ್ರಯೋಜನ ಏನು ಭಾಳ? ಮೊದಲನೇದು ಕರ್ಮಾನುಷ್ಠಾನ. ಜ್ಯೋತಿಷ್ಠೋಮ ಸ್ವರ್ಗ, ಪಿತೃ ಶ್ರಾದ್ದ ಕಾರ್ಯ. ಶ್ರಾದ್ದ ಎಂಬ ಶಬ್ದ. ಶ್ರಾದ್ದ ಮಂತ್ರಗಳು, ವೈವಾಹಿಕ ಮಂತ್ರಗಳು, ಹೋಮ ಮಂತ್ರಗಳು, ಅದೆಲ್ಲ ಮಂತ್ರಗಳ ಅರ್ಥ ಪರಮಾತ್ಮನೇ ಓದ್ತೀವಿ. ನಮ್ಮ ಲೋಕದ ಪ್ರಯೋಜನ ಏನದ? ಕರ್ಮಾನುಷ್ಠಾನ. ಎರಡನೇದು ಲೋಕ ವ್ಯವಹಾರ. ಕರ್ಮಾನುಷ್ಠಾನ ಮಂದಿ ಆದ ವ್ಯವಹಾರ ಅಂದ್ರೆ ನೀವು ಬರ್ರಿ, ಕೂಡ್ರಿ, ನಿಂದ್ರಿ, ಉಣ್ರಿ, ತಿನ್ರಿ, ಅನ್ನ ಅಕ್ಕಿ ಅನ್ನ ಊಟ ಮಾಡ್ರಿ, ಚಪಾತಿ ಇರ್ರಿ, ಇವೆಲ್ಲ ಅವರ ಲೋಕ ವ್ಯವಹಾರ. ಎರಡನೇ ಪ್ರಯೋಜನ. ಮೊದಲನೇದ್ದು ಕರ್ಮಾನುಷ್ಠಾನದ ಪ್ರಯೋಜನ, ಎರಡನೇದ್ದು ಲೋಕ ವ್ಯವಹಾರ. ಮತ್ತು
ಬೇರೆ ಬೇರೆ ವಸ್ತುಗಳ ಅರ್ಥ ಮಾಡ್ಕೊಳ್ಳೋದ್ರಿಂದ ಮುಂದೆ ಪರಮಾತ್ಮನೇ ಮಾಡಲಿಕ್ಕೆ ಬರ್ತದೆ. ಇದು ಪ್ರಯೋಜನಗಳು ಅಂತ ಹೇಳ್ತಾರೆ. ಪ್ರಯೋಜನ ಬಹುದು ಇನ್ನು ತಸ್ಯ ವಿರೋಧದ. ಅದಕ್ಕೆ ಕಾರಣ ಪ್ರಯೋಜನ ಇರೋದರಿಂದ ಏನು ವಿರೋಧ ಬಂದಿದೆ. ಉಪದೇಶಾದಿ ಸಾಮರ್ಥ್ಯ ವಿಷ್ಣು ಶಕ್ತಿಷ್ಟ ಗೃಹ್ಯತೆ ಮುಖ್ಯ ವ್ಯವಹಾರ. ಉಪದೇಶ ಅಂದ್ರೆ ನಾಮಾನಿ ಸರ್ವಾಣಿ ಯಮಾವಿಶಂತಿ ತಾವಾಯಿತಾ ಸರ್ವೋ ಉಪದೇಶ. ಈ ಸಾಮರ್ಥ್ಯದಿಂದ ವಿಷ್ಣು ಪರಮಾತ್ಮನಲ್ಲಿ ಶಕ್ತಿಯನ್ನು ಹೇಳ್ತೀವಿ, ಶಬ್ದ ಶಕ್ತಿ ಹೇಳ್ತೀವಿ ಅಂತ ಹೇಳಿ ನೀವು ಹೇಳಿದ್ರು. ತಾತ್ಪರ್ಯ ಇಷ್ಟೇ ಅಲ್ಲ, ಎಲ್ಲ ಶಬ್ದ ಸಮನ್ವಯದ ಪರಮಾತ್ಮಗ ಮಾಡಿದರು ಲೋಕ ವ್ಯವಹಾರಕ್ಕೆ ಏನು ಬಂದಿಲ್ಲ. ಈ ಕರ್ಮಾನುಷ್ಠಾನಕ್ಕೆ ಯಾವ ತೊಂದರೆ ಇಲ್ಲ, ಅದಕ್ಕೆ ಯಾವ ವಿರೋಧವು ಬರುವುದಿಲ್ಲ. ಆದ್ದರಿಂದ ಸಕಲ ಶಬ್ದ ಸಮನ್ವಯ ಮಾಡಿದರೂ ಕೂಡ ಇನ್ನು ನಮ್ಮ ಲೋಕ ವ್ಯವಹಾರ ನಿಂದ್ರಂಗಿಲ್ಲ, ಕರ್ಮಾನುಷ್ಠಾನ ನಿಂದ್ರಂಗಿಲ್ಲ. ಆದ್ದರಿಂದ ನಾಮಾನಿ ಸರ್ವಾಣಿಯಮಾವಿಶಂತಿ ಎಂಬುವಂತಹ ಪ್ರಮಾಣದಿಂದ ಎಲ್ಲ ಸಮನ್ವಯ ಪರಮಾತ್ಮ ಮಾಡುವುದರಿಂದ ದೇವರ ಅನಂತ ಗುಣಗಳ ಅರ್ಥ ಆಗಲಿಕ್ಕೆ ಪ್ರಯೋಜನ ಆಗ್ತದೆ. ಇದೇ ಪ್ರಯೋಜನ. ಪ್ರಯೋಜನ ಅಂದ್ರೆ ಲೌಕಿಕ ಪ್ರಯೋಜನ ಇಟ್ಕೊಳ್ಳುತ್ತೆ. ಇದು ದೊಡ್ಡ ಪ್ರಯೋಜನ ಅಂದ್ರೆ ಎಲ್ಲ ಶಬ್ದ ಸಮನ್ವಯ ಮಾಡುವುದರಿಂದ ಏನಾಗ್ತದೆ ಮುಖ್ಯ, ಆ ಶಬ್ದಗಳಿಂದ ಹೊರಡುವ ಅರ್ಥಗಳು ಪರಮಾತ್ಮನ ಉಂಟು. ಅನಂತ ಗುಣಗಳ ಪರಿಪೂರ್ಣ ಅಂತ ಅನ್ನೋದನ್ನ ಭಕ್ತಿ ಹೆಚ್ಚಾಗಿ ಇದನ್ನು ಪರೋಕ್ಷ ಜ್ಞಾನವಾಗಿ ಪರಮಾತ್ಮನ ಪ್ರಸಾರವಾಗಿ ಮೋಕ್ಷ ಆಗುತ್ತದೆ. ಈ ಕಾರಣದಿಂದ ಸಕಲ ಸಮನ್ವಯ ಮಾಡುವುದು ಯೋಗ್ಯವೇ, ಲೋಕಕ್ಕೆ ವಿರೋಧವೂ ಇಲ್ಲ, ಸಮನ್ವಯನೂ ಮಾಡುವುದು. ಈ ರೀತಿಯಾಗಿ ಹೇಳು ಮುಂದಿನ ನಾ ಹೇಳು.